ಕೃತಕೃತ್ಯತ ಅಂದರೆ ಸ್ವರೂಪ ಅವಸ್ಥಿತಿ ಇನ್ನೂ ಬಂದಿರಂಗಿಲ್ಲ. ಯಾಕೆ ಅದರೊಳಗೆ ಮುಳುಗಿ ಹೇಳೋದ್ರಿಂದ ನೋಡಿ, ಡುಬುಕಿ ಹಾಕವ ಮತ್ತೆ ಹೇಳ್ತಾನೆ, ಆತ್ಮಸ್ಥಿತಿ ಪ್ರಾಪ್ತಿ ಮಾಡ್ಕೊಳ್ಳೋ ಸಲ ಮತ್ತೆ ಹೇಳ್ತಾನೆ. ಅಂದರೆ ಮನುಷ್ಯನಾಗಿ ಮತ್ತೆ ಬರಬೇಕಾಗ್ತೈತಿ. ಯಾಕೆ ಇದನ್ನು ಪ್ರಾಪ್ತಿ ಮಾಡ್ಕೋಯ್ತು, ಮತ್ತು ಬೇರೆ ಯೋನಿಯೊಳಗೆ ಈ ವ್ಯವಸ್ಥೆ ಇಲ್ಲ, ಮನುಷ್ಯ ಬರಬೇಕಾಗ್ತದೆ. ಕಪಿಲ್ ಮುನಿ ಪ್ರಣೀತ ತತ್ವ ಸಮಾರ್ಥವ ಈ ಎರಡೂ ಉಚ್ಚತಮ ಭೂಮಿಕೆಯಾಗಿ ಪ್ರಾಕೃತಿಕ ಬಂಧ ಅಂತಲೇ ಅಂದಾರ. ಯಾಕೆ ಯದ್ಯಪಿ ಇದರ 16 ಅಲ್ಲೇ ವಿಕೃತಿ 5 ತನ್ಮಾತ್ರ ಮುಕ್ತಿ ಪ್ರಾಪ್ತಿಕ್ಕಿಂತೂ ಆ ವಿದೇಹ ಅಹಂಕಾರ ಪ್ರಕೃತಿಲಯ ಅಸ್ಮಿತೊಳಗೆ ಆಸಕ್ತ ಆಗಿರೋದ್ರಿಂದ ಪ್ರಕೃತಿಗೆ ಬಂಧನೆ ಇರಬೇಕಾಗ್ತದೆ. ಅಂದರೆ ಎಲ್ಲಿ ತನಕ ಹೋಗ್ಬೇಕು ನೋಡಕ್ಕೆ, ಆ ಅಹಂಕಾರನೂ ಅಲ್ಲಿ ಹೋಗ್ಬೇಕಾಗಿದೆ. ಇನ್ನು ಮುಂದೆ ಎಲ್ಲಿ ಬರ್ತದಪ್ಪ, ವಿವೇಕ ಖ್ಯಾತಿ ಬಂತು. ಮೇಲೆ ಹೇಳಿದಂಥ ಪುರುಷನಿಂದ ಪ್ರತಿಬಿಂಬಿತ ಅಥವಾ ಪ್ರಕಾಶ ಚಿತ್ತದ ಹೆಸರು ಅಸ್ಮಿತಾ. ಚಿತ್ತದ ಪುರುಷನ ಪ್ರತಿಬಿಂಬಿತ ಅಥವಾ ಪ್ರಕಾಶಿತ ಚಿತ್ತದ ಯಾವುದು ಪುರುಷನಿಂದ ಪ್ರತಿಬಿಂಬ ಆಗೈತದು ಚಿತ್, ಅದಕ್ಕೆ ಅಸ್ಮಿತಾ. ಅಸ್ಮಿತಾ ಅಂದರೆ ಇದ್ದೇನೆ ಅಹಂ ಅಸ್ಮಿ ಅಂತ. ತ್ವಮ್ ಅಂದ್ರೆ ಅಸಿ ಆಗ್ತದೆ, ಅಹಂ ಅಂದ್ರೆ ಅಸ್ಮಿ, ತತ್ ತ್ವಂ ಅಸಿ. ಅಸಿ ಅಂದ್ರೆ ಇದ್ದೀಯಾ, ಅಸ್ಮಿ ನಾನು ಇದ್ದೇನೆ. ಹೌದು, ಅಹಂ ಬ್ರಹ್ಮಾಸ್ಮಿ, ಅಸ್ಮಿ ಬಂತಾರೆ ಸಂಸ್ಕೃತದ. ಅಸ್ಮಿತಾ ಅಂದರೆ ಇದ್ದೇನೆ. ಗುಣಾತೀತ ಚೈತನ್ಯ ಸ್ವರೂಪ ಪುರುಷ ತ್ರಿಗುಣಾತ್ಮಕ ಜಡಚಿತ್ತೊಳಗೆ ಭಿನ್ನತೆ ವಿವೇಕ ಜ್ಞಾನ ಉಳ್ಕೊಳ್ಳದೆ ಅಸ್ಮಿತೆ ಪ್ರತೀತಿ ಅಸ್ಮಿತಾ ಕ್ಲೇಶ ಅದು. ಅದರಿಂದ ಅಸಂಗ ಪುರುಷನಲ್ಲಿ ಸಂಘದ ದೋಷ ಆರೋಪ ಆಗುವಂಥ ಆರಂಭ ಸುರ. ಎಂಥದ ಅಸಂಗ ಪುರುಷ ಯಾರು ಆತ್ಮ, ಅಸಂಗ ಸಂಘದ ದೋಷ ಇದಕ್ಕೂ ಕೂಡ ಈ ದೋಷ ಆರೋಪ ಆರಂಭ. ಈ ರೀತಿ ಅಸ್ಮಿತಾ ಕ್ಲೇಶ ಮುಂದೆ ರಾಗದ್ವೇಷ, ಅಸ್ಮಿತಾ ರಾಗದ್ವೇಷ ಅಭಿನಿವೇಶ ಆಗ್ತದೆ. ಹಂಗೆ ಅಭಿನಿವೇಶ ಕ್ಲೇಶ ತಥಾ ಸಕಾಮ ಕರ್ಮ, ಅದರ ಫಲಸ್ವರೂಪ ವಾಸನೆಗಳು ಒಂದಕ್ಕೊಂದು ಸ್ವರೂಪ ವಾಸನೆಗಳು, ಫಲಸ್ವರೂಪ ವಾಸನೆಗಳು, ಅದರ ಅನುಸಾರ ಜನ್ಮ ಆಯುಷ್ಯ ಭೋಗ, ಅದರೊಳಗೆ ಸುಖ ದುಃಖದ ಕಾರಣ ಇವೆಲ್ಲ ಶುರುವಾಗ್ತದೆ. ಹಂಗೆ ಅದಕ್ಕೆ ಜನ್ನಿ ಯಾವುದಪ್ಪ, ಎಲ್ಲ ಮೂಲ ಅವಿದ್ಯಾ. ಅವಿದ್ಯೆ ಅಸ್ಮಿತಾ ರಾಗದ್ವೇಷ. ನಾನು ಇದ್ದೇನೆ, ಹ್ಯಾಂಗಿದ್ದೇನಾಗಬೇಕದು, ಬ್ರಹ್ಮಸ್ವರೂಪನಾಗಿದ್ದೇನೆ ಅನ್ನೋದು ಬೇರೆ. ಇದ್ದೇನ ಇದನ್ನ ಹಿಡ್ಕೊಂಡು ಅಂದ ಬಿದ್ದ, ಅದಕ್ಕೆ ಅಸ್ಮಿತಾ. ಅಲ್ಲಿಂದ ಸುರತ್, ಎಲ್ಲಿಂದ ಅವಿದ್ಯೆ. ಅವಿದ್ಯಾ ಕ್ಲೇಶ ಯಾವುದು ಸತ್ವದ ಅನುಸಾರ ಜನ್ಮ ಮೃತ್ಯು ಅವೆಲ್ಲ ಬರ್ತಾವೆ. ಆ ಸತ್ವಚಿತ್ತ ಲೇಷ ಮಾತ್ರ ತಮಸ್ಸಿನ ಬೀಜ ರೂಪದಿಂದ ಇರ್ತೈತಿ. ಆ ಅದೇ ಸೂಕ್ಷ್ಮ ಇದೆ, ಅಷ್ಟು ಇಷ್ಟು ಕೆಲಸ ಮಾಡ್ತಾವೆ. ಅದು ಸಹಿತ ಹೋಗಬೇಕು. ಎಷ್ಟು ಮೇಲೆ ಹೇಳ್ತಾರೋ ನೋಡಿ. ಅದು ವಿವೇಕ ಖ್ಯಾತಿಯಿಂದ ತ್ರಿಗುಣಾತ್ಮಕ ಚಿತ್ ಮತ್ತು ಗುಣಾತೀತ ಚೇತನ ಆತ್ಮಲೇ ಅಲ್ಲಿ ಭೇದ ಜ್ಞಾನ ಉತ್ಪನ್ನ ಆಗ್ತದೆ ಅಂತ. ಅಲ್ಲೇ ಇದರಿಂದ ಅಸ್ಮಿತಾ ಕ್ಲೇಶ ನಿವೃತ್ತ ಆಗಿಬಿಡಬೇಕು. ಅವಿದ್ಯಾ ಕ್ಲೇಶ ತಾನೇ ಅನ್ಯ ಎಲ್ಲ ಕ್ಲೇಶರೂಪಿ ಪರಿವಾರ ಸಹಿತ ದಗ್ಧ ಬೀಜ ತುಲ್ಯ ಆಗ ಅದು ಹೋಗ್ಬಿಡ್ಬೇಕು. ಯಾವಾಗ ನಾನು ಬ್ರಹ್ಮರೂಪ ಇದ್ದೇನೆ ಅಂತ ಬಂತಂದ್ರೆ ಅವಾಗ ಇಲ್ಲೊತ್ತು ಈ ರೀತಿ ಅಸ್ಮಿತಾ ಹೋತು. ಯಾವುದು ನಾನು ಶರೀರ ಅದು ಹೋತು ಅಂದರೆ ಅವಿದ್ಯೆ ಹೋತು. ಅವಿದ್ಯೆ ಹೋತು ಅಂತಂದ್ರೆ ಉಳಿದೆಲ್ಲ ಹೋತೆ. ಅದಕ್ಕೆಲ್ಲ ಮುಂದೆ ಕ್ಲೇಶ ಬಂದ್ವಲ್ಲವಲ್ಲ, ಅವು ಕ್ಲೇಶ ಹೆಂಗಿರ್ತಾವಪ್ಪ ಅವ್ರು ಹೇಳ್ತಾರೆ ದಗ್ಧ ಬೀಜ ತುಲ್ಯ. ದಗ್ಧ ಬೀಜ ಹುರಿದ ಬೀಜ. ಹುರಿದ ಬೀಜ ಆಯ್ತು ಅಂದ್ರೆ ಅಂಕುರೋತ್ಪತ್ತಿ ಆಗೋದಿಲ್ಲ, ಹೌದಲ್ಲ. ಹುರಿದ ಬೀಜ ಅದೇನಾಗೋದಿಲ್ಲ, ಅವನು ಭೂಮಿಯಾಗ ಹಾಕಿ ಬೆಳೆ. ನೀನೇನು ಮಾಡ್ಬೇಕು, ತಿನ್ಬೋದು. ಶೇಂಗಾ ಕಾಳು ಹುರಿದಾರಪ್ಪ, ಅದು ಬೀಜ ಹಾಕೊಂಡು ಬೀಜ ಹಾಕಕ್ಕೆ ಬರಂಗಿಲ್ಲ. ಅದೇನು ಮಾಡ್ಬೇಕು, ತಿನ್ಬಿಡೋದು, ಚಟ್ನಿ ಮಾಡ್ಕೊಂಡು ತಿನ್ನೋದು. ಹುರಿದತ್ತೋಪ ಮಸ್ತ್ ಬೇಕಿ ಅದು ತಿನ್ನಾಗಿ ಬರ್ತೀನಿ. ಹಂಗೆ ಅದು ಇನ್ನು ಅದೇ ಲೇಸಮ
ಯಾರು ಅವಿದ್ಯಾ ವರ್ತಮಾನ ಇತ್ತೋ ಸ್ವಲ್ಪ ಇತ್ತೋ ಇದು ಸಾತ್ವಿಕ ವೃತ್ತಿ ವಿವೇಖ್ಯಾತಿ ಅಸ್ಥಿರ ಇಡೋರು ಎಲ್ಲಕ್ಕೂ ಸಹಾಯ. ಯಾವಾಗ ಸತ್ವ ಬುದ್ಧಿ ಜಾಗೃತ ನೋಡಿ ಆತ್ಮ ಸಾಕ್ಷಾತ್ ಮಾಡುವಂಥ ಈ ವಿವೇಕ ಖ್ಯಾತಿಯೂ ಸಹಿತ ಚಿತ್ತದ್ದೇ ಎಲ್ಲಕ್ಕಿಂತ ಉಚ್ಚತಮ ಸಾತ್ವಿಕ ವೃತ್ತಿ. ಅದು ಇಲ್ದಂಗೆ ಆಗಬೇಕು. ಆ ಸಾತ್ವಿಕ ವೃತ್ತಿ ಯಾವ ಪ್ರಕಾರ ದರ್ಪಣ ಅಂದರೆ ಕನ್ನಡಿ ಅದ್ರ ಕಾಣುವಂಥ ಸ್ವರೂಪ ವಾಸ್ತವಿಕ ಸ್ವರೂಪ ಅಲ್ಲ. ಕನ್ನಡಿಯೊಳಗೆ ನೀನು ಮುಖ ನುಕೋತಿ ಆ ಮುಖ ಅದು ವಾಸ್ತವಿಕ ರೂಪ ಅಲ್ಲ, ಪ್ರತಿಬಿಂಬ ಅದು ವಾಸ್ತವ. ಈ ರೀತಿ ಚಿತ್ತೊಳಗೆ ಆತ್ಮನ ಸಾಕ್ಷಾತ್ಕಾರ ವಾಸ್ತವಿಕ ಸ್ವರೂಪ ಅವಸ್ಥಿತಿ ಅಲ್ಲ ನೋಡಿ. ಈ ರೀತಿ ವಿವೇಕ ಖ್ಯಾತಿಯಿಂದಲೂ ಆಮೇಲೆ ಆಸಕ್ತಿಯ ತೆಗೆದುಹಾಕು. ಇದು ಪರವೈರಾಗ್ಯ. ಎಲ್ಲಿ ಬಂತು ಅದರಾಗೂ ಆಸಕ್ತಿ ಇರುವಂಗಿಲ್ಲ, ಅದನ್ನು ದಾಟ್ ಹೋಗು. ಅದಕ್ಕೇನಂತಾರೆ ಪರವೈರಾಗ್ಯ ಅಂತಾರೆ ನೋಡಿ. ಅಸಂಪ್ರಜ್ಞಾತ್ ಅಥವಾ ನಿರ್ಬೀಜ ಸಮಾಧಿ ಅದನ್ನು ಪರವೈರಾಗ್ಯ ದ್ವಾರ ವಿವೇಕ ಖ್ಯಾತಿ ರೂಪ ಸಾತ್ವಿಕ ವೃತ್ತಿ ಅದು ನಿರುದ್ಧ ಆದಾಗ ದೃಷ್ಟ ಶುದ್ಧ ಚೇತನ ಪರಮಾತ್ಮ ಸ್ವರೂಪ ಅವಸ್ಥಿತಿ ಅಲ್ಲಿ ಬರಬೇಕು. ಪರಮಾತ್ಮ ಸ್ವರೂಪ ನಿತ್ಯ ಸ್ಥಿತಿ ಅನ್ನುವಂಥದ್ದು ಇದು ಅಸಂಪ್ರಜ್ಞಾತ ಅಥವಾ ನಿರ್ಬೀಜ ಸಮಾಧಿ. ಅಂದ್ರೆ ಸಬೀಜ ಸಮಾಧಿ ಇನ್ನೂ ಸ್ವಲ್ಪ ನಾನು ಸಮಾಧಿ ಮಾಡ್ತಾ ಇದ್ದೀನಿ ಗುರುಗುರು ಇರ್ತೈತೆ ಅಲ್ಲಿ. ನಿರ್ಬೀಜ ಸಮಾಧಿ ಅದು ಇರ್ತದೆ ನೋಡಿ. ಅದು ಈ ಸಮಯದೊಳಗೆ ಚಿತ್ತ ಯಾವ ವೃತ್ತಿನೂ ಇರೋದಿಲ್ಲ. ಕಿಂತು ವೃತ್ತಿಯ ತೆಗೆದುಹಾಕ ನಿರೋಧ ರೂಪ ಪರಿಣಾಮ ಇರ್ತದೆ. ಎಲ್ಲ ತೆಗೆದುಹಾಕು ಅದು ಪರಿಣಾಮ. ಆರಂಭದೊಳಗೆ ಅಸಂಭ್ರಾತ ಸಮಾಧಿ ಕ್ಷಣಿಕ ಒಂದು ಸ್ವಲ್ಪ ಸಮಯದ ತನಕ ಇರ್ತದೆ. ಕಿಂತು ಹೆಂಗೆ ಸಾವಕಾಶ ನಿರೋಧ ಸಂಸ್ಕಾರ ಉತ್ಥಾನ ಸಂಸ್ಕಾರ ಅವು ನಷ್ಟ ಆದ ಉತ್ಥಾನ ಸಂಸ್ಕಾರ ನಷ್ಟ ಆದಂದ್ರೆ ಹಂಗೆ ಅಧಿಕ ಹೊತ್ತು ತನಕ ಇರ್ತೈತಿ. ಅಂದರೆ ಆ ಸ್ಥಿತಿ ಭಾಳ ತನಕ ಇರ್ತೈತಿ ನೋಡಿ ಆಗ್ತೈತಿ. ಮತ್ತು ಅದು ಅವಸ್ಥಾಗ ಪರಿಪಕ್ವ ಗಟ್ಟಿಕೊಂಡ್ಬಿಡ್ತೈತಿ. ಅಂಥದ್ರೊಳಗೆ ಯಾವಾಗ ನಿರೋಧಕ ಸಂಸ್ಕಾರ ಉತ್ಥಾನ ಎಲ್ಲ ಸಂಸ್ಕಾರ ನಷ್ಟ ಆಗೋದು ಅಂದರೆ ಆವಾಗ ಸ್ವಯಂ ಅವನು ಇಲ್ದಂಗನ. ಈ ಪ್ರಕಾರ ಕರ್ಣಿಯು ನೋಡಿ ಸೀಸ ಸುವರ್ಣದ ಮಲವನ್ನು ಸುಟ್ಟು ಬೆಂಕಿ ಆ ಬಂಗಾರವಂತ ಅದು ಅರಕ ಪರಕ ಸುಟ್ಟು ಹೊಡೆದು ಬಿಡ್ತದೆ. ಅದು ತಾನು ಶಾಂತ. ಹಂಗೆ ಯಾವಾಗ ಶರೀರ ಬಿಟ್ಟು ಚಿತ್ತ ಆಗುವಂಥ ಗುಣ ತನ್ನ ಲೀನ್ ಆಕತೋ ದೃಷ್ಟ ಶುದ್ಧ ಚೇತನ ಪರಮಾತ್ಮ ಉಳಿದ್ಬಿಡ್ತಾನೆ. ಅವಾಗ ಈ ಕೈವಲ್ಯಕ್ಕೆ ಸದ್ಯೋನ್ಮುಕ್ತಿ ಅಂತ ಕ್ರಮುಕ್ತ ಸದ್ಯೋನ್ಮುಕ್ತಿ ಏಕದಮ್ ಅಲ್ಲಿ ಆಗಿಬಿಡ್ತದೆ. ಇದು ದೇಹಾಂತ ಅವಸ್ಥೆಯ ಉಪನಿಷತ್ನೊಳಗೆ ಈ ಪ್ರಕಾರ ಹೇಳ ಯೋ ಕಾಮೋ ನಿಷ್ಕಾಮೋ ಆಪ್ತಕಾಮೋ ಆತ್ಮಕಾಮೋ ನ ತಸ್ಯ ಪ್ರಾಣ ಉತ್ಕ್ರಾಮಂತಿ ಬ್ರಹ್ಮೈವ ಸತ್ ಬ್ರಹ್ಮೈವೇತಿ. ಪ್ರಧಾನ ಉಪನಿಷತ್ ನೋಡಿ ಹೆಂಗೆ ಯಾವನು ಕಾಮನಾರಹಿತಿದಾನು ಇದ ಗದ್ದ ಏನು ಅದಾಗಬೇಕು ಇದಾಗಬೇಕು ಅದು ಬರ್ಬೇಕು ಇನ್ನಷ್ಟು ಆಗ್ಬೇಕು ಇನ್ನಷ್ಟು ಇದರಿಂದ ಹಾಕತ್ತಿದ್ದು ಅತೃಪ್ತಿ ಎಲ್ಲಿ ತನಕ ಆಯಿತು ಅಲ್ಲಿ ತನಕ ಕಾಮನೆಗಳಿರುವ ಸಾಕಪ್ಪ ಅನ್ಬೇಕು. ಸಂತೋಷದ ಅಭಾವ ಲೋಭಕ್ಕೆ ಕಾರಣ ಅಂತ. ಎದರ ಅಭಾವ? ಸಂತೋಷದ ಅಭಾವ. ಸಂತೋಷ ಸಾಕು ಸಾಕು ಇದಕ್ಕೆ ನಮಗೆ ಅದಕ್ಕೆ ಹೆಚ್ಚಬೇಕ್ರಿ ಸಾಕ್ರಿಪ್ಪ ನೀವೇ ಕೊಡಿ ಸಾಕು ಅದಕ್ಕೆ ಕೊಡ್ತೀರಿ. ಸಂತೋಷದ ಅಭಾವ ಎದಕ್ಕೆ ಕಾರಣಕೈತಿ? ಲೋಭ ಬೇಕಂತ. ಸಂತೋಷ ಇತ್ತಂದ್ರೆ ಸಾಕು ನಮಗೆ ಅದಕ್ಕೆ ರೀ ಮಾರ 2 ರೊಟ್ಟಿ ತರ್ತೇವೆ ನಿನಗೊಂದು ನನಗೊಂದು ತಿಂತೇವೆ ಆರಾಮಿರ್ತೀವಿ. ಅದು ನೀನು ಕೀಳಾಗ ಹಾಕಿಡು ಏನು ಮಾಡ್ತೀವಿ ನೋಡು ಗತ್ತ ಮುಂಜಾನೆ ಸಹ ಕಿಲಿತೀವಿ ಏನು ಸಂತೋಷದ ಅಭಾವ ಲೋಭಕ್ಕೆ ಕಾರಣ. ಇದ್ದದ್ರಾಗ ಎದ್ರಚ್ಚ ಇಷ್ಟ ಆಗಬೇಕು. ಭಗವಂತ ಅದನ್ನು ಕೊಟ್ಟಾನ ನಿನಗೆ ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಇನ್ನೂ ಬೇಕು ಇನ್ನೂ ಏನೋ ಇದಕ್ಕಿಂತ ದೊಡ್ಡ ಪೋಸ್ಟ್ ಅಂತ ಹಂಗೆ ಆ ರೀತಿ ಆಕೈತಪ್ಪ. ಅದಕ್ಕೆ ಕಾಮನಾರಹಿತ ಆದಿ ಅಂದರೆ ಕಾಮನೆ ಹೊರಗೆ ಬಂದುಬಿಡ್ತಿ ಅದಾಗಬೇಕು. ಹೆಂಗೆ ಸೂರ್ಯ ಎಲ್ಲ ಕತ್ತಲಿದ್ರು ಮೇಲೆ ಬರ್ತಾನಿಲ್ಲ ಹಂಗೆ ನೀನು ಆ ಸಂತೋಷನ ಪಡ್ಕೊಳ್ಳಿಕ್ಕೆ ನಿನ್ನೊಂದು ಸಾಮರ್ಥ್ಯ ಅದ. ಆದ್ರೆ ನೀ ಪ್ರಯತ್ನ ಮಾಡಬೇಕು. ಇದಕ್ಕೆ ಪ್ರಯತ್ನ ಬೇಕು, ಧೈರ್ಯ ಬೇಕು. ಅದಕ್ಕೇ ಯತ್ನೇನ ಧೈರ್ಯೇನ ಸ್ವಾಧ್ಯಾಸಾಸನೆ ಭಾಳ ಧೈರ್ಯ ಬೇಕಾದ್ರೆ. ಇಲ್ಲಿ ಕಾರಣ ಅಧೈರ್ಯವಂತನಿಗೆ ಅಲ್ಲ. ನಾಯಮಾತ್ಮ ಬಲಹೀನೇನ ಲಭ್ಯ. ಆತ್ಮ ಅನ್ನೋದು
ಹೇಡಿಗಳ ಕೆಲಸ ಅಲ್ಲ. ಹೇಡಿಗಳಂದ್ರೆ ಯಾವ ಸಂತೋಷರಾಕವಲ್ಲ, ಕಾಮನ ರಹಿತ ಆಗಕ್ಕವಲ್ಲ, ಹೇಡಿಗಳ ಕೆಲಸ ಅದೇ. ನಮಗೇನು ಕಾಮನ ಏನು ಬೇಕು? ನೀ ಕೊಟ್ಟ ಸೌಭಾಗ್ಯ ಯುನಿತವಾಗಿರು, ಏನು ಬೇಡದಲ್ಲಿ ದೇವ ನಿನ್ನ ಕಡೆ ಏನು ಬೇಡಲಿಪ್ಪ, ನಾನು ನೀ ಕೊಟ್ಟಿರ್ಲಿಕ್ಕರ ಬೇಡಬೇಕಪ್ಪ, ನೀ ಇಷ್ಟು ಕೊಟ್ಟಿದ್ದಿ ಸಾಕು. ಬೇಕಾದಷ್ಟು ಕಾಮಧೇನು ಕಲ್ಪವೃಕ್ಷ ಇದ್ದರೂ ಋಷಿಮುನಿ ಏನು ಬೇಡ್ತಿದ್ರಲ್ಲ, ಏನು ಸಾಕು ಒಂದು ಗುಡಿಸಲಾಗಿರ್ತಿದ್ರೆ ಹಣ್ಣು ಹಂಪಲ ತಂದೇನು ಕಲಾಸ್. ಅದೇನಾಗಲಿಲ್ಲ, ಗುಲಾಬ್ ಜಾಮ್ ಆಗಲಿಲ್ಲ, ದೋಸೆ ಮಾಡ್ತಾರೋ ಇದು ಮಾಡ್ತಾರೋ ಏನು ಅದು ತಮ್ಮ ಕಡೆ ಇದ್ದದ್ರಿ. ಅದಕ್ಕೆ ಲೌಕಿಕ ನೋಡಿ ವಿಶ್ವಾಸ ನೀ ಬಂದ್ಕೊಂಡು ರಾಜ್ಭೋಗ, ಬೇರೆದವ್ರ ಸಲ ರಾಜ್ಭೋಗ ಕೊಡ್ತಿರಲ್ಲ, ತಾವು ಮಾಡ್ತಿದ್ರು ಇಲ್ಲ. ಹಂಗೆ ಕಾಮನ ರಹಿತ, ಅದಕ್ಕೇನಂತಾರವರು ಆತ್ಮಕಾಮ. ಏನಿಲ್ಲ ಅದರ ಸಂತುಷ್ಟಿದ ಅದು ಹೊರಗೆ ಬಂದ. ಯಾವುದ್ರ ಕಾಮನೆ ಪೂರ್ಣ ಆಗಿದಾವೋ ಅಥವಾ ಕೇವಲ ಆತ್ಮದ ಕಾಮನ ಏನೈತಿ ಆತ್ಮಸ್ವರೂಪ ಅದ್ರ ಕಾಮನ ಇದೆಯೋ ಅದ್ರ ಪ್ರಾಣ ಇಂದ್ರಿಯ ಅಲ್ಲಿ ಕೊಡೋದಿಲ್ಲ, ಪ್ರಾಣ ಹೋಗೋದಿಲ್ಲ, ಅದು ಬ್ರಹ್ಮದೊಳಗೆ ಬ್ರಹ್ಮ ಆಗಿಬಿಡ್ತೈತಿ. ಉಳಿದು ಏನಪ್ಪ ಅವ ಮತ್ತೆ ಪುನಃ ಮುಂದೆ ಹೋಗ್ಕೋ ಯಾವ ಕಾಮನ ಸಹಿತ ಇದು ಅದಾಗಬೇಕು. ಮುಂದೆ ಮತ್ತೆ ಹುಟ್ಟು ಬರೋದ ಇದು ಬೇಕಾ ಬಾ ಮತ್ತೆ ಹುಟ್ಟಿ ಮಕ್ಕಳಾಡಿದಂತೆ ಬಾ ಅದ್ರ ಇವನಿದೆ ರಂಗ ಹಿಂಗೆಲ್ಲ ಹಂಗೆ ಆಕೈತಿ. ಕಾಮನ ರಹಿತ ಆದಿ ಅಂತಂದ್ರೆ ನಿನ್ನ ಪ್ರಾಣ ಮತ್ತೆ ಬರ ಹೆಂಗೆ ನೀ ಗಾಳಿ ಬಾಣ ನಾಗಲಿಂಗಪ್ಪ ಸಿದ್ದೋಡಂತೆ ಬಂದು ಹೆಂಗೆ ಅಲ್ಲಿ ಬಂದಂತ ಬರ ಹಾಳಿ ಹರಿದು ಅದಕ್ಕೆಲ್ಲ ಕೊಟ್ಬಿಟ್ಟು ನಾವು ಅಂದರೆ ಈ ಶರೀರ ಹೋತಂದ್ರೆ ಅವಾಗೇನಾಗತಿ ಇದು ಗಾಳಿಗೆ ಪ್ರಾಣ ಅಥವಾ ಗಾಳಿಗೆ ಸೇರಿಬಿಡು. ಇದ್ರಾಗಿನ ಭೂತ ಅಂತ ಪಂಚಭೂತ ಹೊಡಿತು, ಇದ್ರಾಗ ಗಟ್ಟಿ ಪದಾರ್ಥ ಭೂಮಿಗೆ ಹೋತ, ಆಕಾಶ ಹೋಗುತ್ತೆ, ನೀರು ಹೀಗೆ ಅವಾಗಿಲ್ಲೇ ಏನು ಉಳಿಯೋದನ್ನಿಲ್ಲ. ಸೂಕ್ಷ್ಮ ಆತು ಅಂದ್ರೆ ಅಲ್ಲಿ ಹೋಗತ್ತೆ ಮತ್ತೆ ಮುಂದೆ ಕಾಮನ ಐತಿ, ಕಾಮನ ಇಲ್ಲ ಅಂದ್ರೆ ಮುಗಿದ ಕೆಲಸ ಅವಾಗ ಅದು ಕೂಡ್ಬಿಡ್ತೈತೆ. ಹಂಗೆ ಉಪನಿಷತ್ತು ಅದನ್ನು ಹೇಳ್ತೈತಿ, ನಾವು ಬ್ರಹ್ಮನೊಳಗೆ ಕೂಡ್ಕೊಂಡ್ಬಿಡ್ತಾನಪ್ಪ. ಆದಿತ್ಯ ಲೋಕ ದೇವಯಾನ ಅಲ್ಲಿ ಹೋಗ್ತಾನೆ. ಯಾವ ಯೋನಿಯೊಳಗೆ ಅಸಂಪ್ರಜ್ಞಾ ಸಮಾಧಿ ಲಾಭ ಪ್ರಾಪ್ತ ಆಗಿದೆಯೋ ಕಿಂತು ಅವನ ಉತ್ಥಾನ ಎಲ್ಲ ಸಂಸ್ಕಾರ ಇನ್ನೂ ನಷ್ಟ ಆಗಿ ಇಲ್ಲೇಗಲ್ಲ. ಒಂದು ಸ್ವಲ್ಪ ಏನಾರು ಸೇರಿಸಿಬಿಟ್ರೆ ಆ ಅವತ್ತು ಶರೀರ ಅಂತ ಆದಾಗ ಅವ ಆದಿತ್ಯ ಲೋಕ ಪ್ರಾಪ್ತ ಮಾಡ್ಕೋತಾನೆ. ಏನೈತಿ ಇನ್ನೊಂದು ಚೂರು ಉಳಿದೈತಿ, ಪೂರ ನಾಶ ಆಗಿಲ್ಲ. ಏನು ನಾಶ ಆಗಿಲ್ಲ, ಕಾಮಗಳು ಪೂರ ಸುಟ್ಟಿರ ಒಂದು ಚೂರು. ಅವಾಗ ದೇವ ಆದಿತ್ಯ ಲೋಕ ಪ್ರಾಪ್ತ ಆಗ್ತಾನೆ. ಅದರ ಮಾರ್ಗ ಅಲ್ಲೇ ಉತ್ತರಾಯಣ ಅಂತ ಹೇಳಿಸ್ಕೋತೈತಿ. ಕಿಂತು ಆದಿತ್ಯ ಲೋಕ ವಿಚಾರಾನುಗತ ಸಂಪ್ರಜ್ಞಾತ ಸಮಾಜಗಳು ಅಲ್ಲಿ ಹೇಳ್ದಂಥ ಹೆಂಗೆ ಸೂಕ್ಷ್ಮ ಲೋಕ ಅಲ್ಲ, ಅದು ಕಾಣದೇ ಇರುವಂಥ ಕೋಣ ಭೌತಿಕ ಸ್ಥೂಲ ಸೂರ್ಯ ಇದ್ದ ಪ್ರತ್ಯುತ್ ಅದು ವಿಶುದ್ಧ ಸತ್ವ ಮೆಚ್ಚಿತ್ತ. ಅದಕ್ಕೆ ನಾವು ಈಶನ ಚಿತ್ತದ ಹೆಸರಿನಿಂದ ಆ ಸ್ಥಾನವು ವರ್ಣ ಮಾಡಿ. ಮತ್ತು ದೇವಯಾನ ಅಥವಾ ಉತ್ತರಾಯಣ ಭೌತಿಕ ಅಂತ ಗತಿಗೆ ಅಲ್ಲೇ ಅನುಮಾನ ಮಾಡಬೇಡ. ಯಾಕೆ ಮಾರ್ಗ ಮತ್ತು ಗತಿ ಅವು ಹೊರಗಿನ ವಸ್ತುಗಳು ಆಗಿರ್ತಾವೆ. ಇಲ್ಲೇ ಈ ಶಬ್ದ ಅಭಿಪ್ರಾಯ ಈ ಯೋನಿಯು ಚಿತ್ತ ವಿಶುದ್ಧಿ ಸತ್ವ ಚಿತ್ತಗಳು ಅಂತರ್ಮುಖ ಆಗೋದೈತಪ್ಪ. ಅಲ್ಲೇ ಅಮಾನವ ಅಂದರೆ ಈಶ್ವರನ ಅನುಗ್ರಹ ದ್ವಾರ ಶೇಷ ಉತ್ಥಾನ ಸಂಸ್ಕಾರ ನಿವೃತ್ತ ಆದಾಗ ಅವ ಗುಣದಿಂದ ತನ್ನ ಕಾರಣ ಲೀಲ ಯೋಗಿ ಶುದ್ಧ ಪರಮಾತ್ಮ ಅವಸ್ಥೆ ಪ್ರಾಪ್ತ. ಆ ಸ್ಥಿತಿಗೆ ಹೋಗ್ಬೇಕಾಗೈತಿ. ಅದಕ್ಕಿಷ್ಟೆಲ್ಲ ವರ್ಣನೆ ಮಾಡೋದೇನೆ ನೋಡಿ. ಅದಕ್ಕೆ ಕಾರ್ಯಾತ್ಯಯೇ ತದಧ್ಯಕ್ಷೇಣ ಸಹಾತಃ ಪರಮಾಭಿಧಾನಂ ನೋಡಿ. ಅದೇ ಥರ ಬ್ರಹ್ಮಲೋಕ ಆದಿತ್ಯಲೋಕ ವಿಶುದ್ಧ ಸತ್ವ ಮೆಚ್ಚಿತ್ ಅದರ ಮುಟ್ಟಿ ಅವ ಕಾರ್ಯ ಅಂದರೆ ಶಬಲ ಬ್ರಹ್ಮ ಅಲ್ಲಿ ಅದನ್ನು ದಾಟಿ ನೋಡಿ. ಮತ್ತು ಕಾರ್ಯದ ಮೇಲೆ ಅದರ ಅಧ್ಯಕ್ಷ ಪರಬ್ರಹ್ಮ ಇದೆ, ಅವನ ಜೊತೆ ಐಶ್ವರ್ಯ ಭೋಗಿಸ್ತಾನೆ. ಅವನಿಗೆ ಕ್ರಮ ಮುಕ್ತಿ ಆಗ ಎರಡು ಮುಕ್ತಿ ಅದ, ಒಂದು ಕ್ರಮ ಮುಕ್ತಿ, ಇನ್ನು ಸದ್ಯೋನ್ಮುಕ್ತಿ. ಏಕದಮ್ ಮುಕ್ತ ಜ್ಞಾನ ಆತು ಮುಗಿತಲ್ಲ, ಇವ ಕ್ರಮ ಆದಿತ್ಯ ಲೋಕ ಹೋಗಿ ಅಲ್ಲಿ ಆಗಿರ್ತಾನೆ. ಇದು ಕ್ರಮ ಮುಕ್ತಿ. ಸದ್ಯ ಏಕದಮ್ ಜ್ಞಾನ ಆತು ಅಹಂ ಬ್ರಹ್ಮಾಸ್ಮಿಂದ ಮೊದಲೇ ಹಿಂದಿನ ಜನ್ಮದ ಕಾಮಗಿನೆಲ್ಲ ಸುಟ್ಟು ಬಿಟ್ಟಾವ, ಅವು ಸುಟ್ಟು ಏಕದಮ್ ಹೋಗ್ಬಿಡ್ತಾವ. ಹಂಗೆ ಇದಕ್ಕೆ ಕ್ರಮ ಮುಕ್ತಿ ಅಂತಾರಪ್ಪ. ಇನ್ನು ಅವತಾರದಾಗ ಅಂತಾರೆ ಸ್ವರೂಪ ಅವಸ್ಥಿತಿ ಪ್ರಾಪ್ತ ಮಾಡ್ಕೊಳ್ಳೋ ಯಾವ ಯೋಗಿಯವರು ತಮ್ಮ ಚಿತ್ತ ಅಸಂಪ್ರಜ್ಞಾ ಸಮಾಜ ದ್ವಾರ ಉತ್ಥಾನ ಎಲ್ಲ ಸಂಸ್ಕಾರ ನಷ್ಟ ಉತ್ಥಾನ ಸಂನಾಟ ಕಿಂತು ಅವ್ರ ಚಿತ್ತ
ಪ್ರಾಣಿ ಕಲ್ಯಾಣ ಸಂಸ್ಕಾರ ಇನ್ನು ಉಳಿದೈತಿ. ಎಲ್ಲ ಕಲ್ಯಾಣ ಆಗಿ ಪಾಪ ಇವು ಕುಂತಾವ, ಇವು ನನ್ನಂಗೆ ಎಲ್ಲಿಗೆ ಹೋಗ್ಬೇಕು ನೀವು? ಮತ್ತು ಪಂಚತಂತ್ರ ಕತಿಗೆ ಹೋಗ್ಬೇಕು. ಇದು ಹುಲಿ ಕುರಿ ದಡ್ಡೆ ಮೇಲೆ ಹಾಕತ್ತೈತಿ. ನಾ ಕುರಿ ಅಂತ ತಿಳ್ಕೊಂಡೈತಿದ್ದು ಏನೈತಿದು ಕುರಿ ಐತೆ ಅಂತ ನಾ ತಿಳ್ಕೊಂಡೆ. ಅದಕ್ಕೆ ಏನು ಮಾಡ್ತಿದ್ದು ಹಿಡ್ಕೊಂಡು ನಡಿ, ನೀ ಹುಲಿ ನೀ ಕುರಿ ಅಲ್ಲ. ಬೇಡ, ನನ್ನ ಅಣ್ಣ ಹೊಂಟರಲ್ಲೇ ನೀ ಬಿಡು ನನ್ನ ಹುಲಿರಾಯ ಬಿಡೋದಿಲ್ಲ. ಹಂಗೆ ಮಹಾತ್ಮ ಇಲ್ಲೇ ಅದನ್ನು ಹೇಳ ಯಾವುದು ಪ್ರಾಣಿಗಳ ಕಲ್ಯಾಣ ಸಂಕಲ್ಪ ಇರ್ತೈತೋ ಆ ಚಿತ್ತೊಳಗೆ ಆಗುವಂಥ ಗುಣ ತನ್ನ ಕಾರಣ ಲೀನ ಅಲ್ಲಿ ಕಾರಣ ಆಗಿರೋದಿಲ್ಲ. ಆ ಚಿತ್ತು ತನ್ನ ವಿಶಾಲ ಸಾತ್ವಿಕ ಸ್ವರೂಪ ಈಶ್ವರನ ವಿಶುದ್ಧ ಸತ್ವ ಚಿತ್ತೊಳಗೆ ಅದರೊಳಗೆ ಎಲ್ಲ ಪ್ರಾಣಿ ಕಲ್ಯಾಣ ಸಂಕಲ್ಪ ಇರ್ತದೆ. ಎಲ್ಲ ಕಲ್ಯಾಣ ಆಗಲಿ ಸಮಾನ ಸಂಕಲ್ಪ ಇರೋದರಿಂದ ಅಲ್ಲೇ ಲೀನ ಆಗ್ತೈತಿ. ಆ ಕೈವಲ್ಯ ಪದ ಸದೃಶ ಶುದ್ಧ ಚೇತನ ಪರಮಾತ್ಮ ಅವಸ್ಥೆ ಇರ್ತೈತಿ. ಈಶ್ವರೀಯ ನಿಯಮಾನುಸಾರ ಸಂಸಾರದ ಕಲ್ಯಾಣ ಯಾವಾಗ ಅಂದರೆ ಅವಶ್ಯಕತೆ ಬೀಳ್ತದೋ ಆವಾಗ ಈ ಭೌತಿಕ ಜಗತ್ತನ್ನು ಅವತೀರ್ಣ ಆಗ್ತಾರೆ. ಇನ್ನೊಂದು ಶಬ್ದ ಅವತಾರ ತಗೋತಾರೆ. ಎದ್ರ ಸಲುವಾಗಿ ಪ್ರಾರಬ್ಧದಿಂದ ಬಂದಿರೋದಿಲ್ಲವರು ಲೋಕ ಹಿತಕ್ಕೆ ನಾನೇನಂತೀನಿ ತಮ್ಮ ಪ್ರಾರಂಭ ಬರ್ಕೊಂಡು ಅಧಿಕೃತ ಪ್ರಾರಬ್ಧ ಅಲ್ಲ ಅವರು ಅಧಿಕಾರ ನಾವು ನನ್ನ ಪ್ರಾರಂಭ ನಾನೇ. ಇದಕ್ಕೆ ನಮ್ಮ ಅಜಾಸಿ ಉದಾಹರಣೆ ಕೊಡ್ತಿರ್ತೀನಿ. ಚೋಪಡಾ ಮಾಲಕ್ ಏನು ಮಾಡ್ತಾನೆ? ನಾಟಕ ಗೊತ್ತೈತಿ, ನಾಟಕ ಮಾಡಿದ್ದೀನಿ ಯಾವಾಗಾರ ನಾಟಕ ಮಾಡಿ ಇಲ್ಲ ಏನು ಉದಾಹರಣೆ ಕೊಡಪ್ಪ ನಿನಗೆ. ನಾಟಕ ಮಾಡೋರಿಗೆ ನಾಟಕ ಕೆಲಸ ಮಾಡ್ತಾನಲ್ಲ ಅವನು ಚೋಪಡ ಅಂತ ಕೊಡ್ತಾರೆ. ಚೋಪಡ ನಿನ್ನ ಮಾತು ಬರೆದಿರ್ತಾರೆ, ಮಾತು ಬರೆದು ಕೊಟ್ಟಿರ್ತಾರೆ. ಚೋಪಡ ನಿನಗೆ ಕೊಡ್ತಾನೆ, ತಾ ಬರ್ಕೊತಾನೆ ನಾವು ಇಲ್ಲ ಮತ್ತೊಬ್ಬರಿಗೆ ಕೊಡ್ತಾನೆ, ಅವ್ನು ಕೊಡ್ತಾನೆ. ತಾನು ಗೊತ್ತೇ ಇರ್ತೈತೆ ಅದು ನಾ ಏನು ಮಾತಾಡಬೇಕು ಅಂತ. ಒಂದೇ ಮಾತು ಮಾತಾಡಲ್ಲ, ತನಗೆ ಅವಶ್ಯಕತೆ ಅನ್ಸಾನ. ಹಿರಣ್ಯಯ್ಯ ಅಂತ ಒಂದು ನಾಟಕ ಮೇಲೆ ಲಂಚಾವತಾರ ನಮ್ಮ ಕರ್ಕೊಂಡು ಇದ್ದ ನೋಡಕ್ಕೆ. ಅವ ಒಂದು ಸಾಮಾನ್ಯ ಒಂದು ಅಂಗಡಿ ನೌಕರ್ದ, ಒಬ್ಬ ಮಾಲಕ್ಕೆ ನೌಕರ್ದ. ಅವ ತಾನ ಮಾಲಕ್ ಅನ್ನೋಂಗೆ ಇರ್ತಾನವ. ಅವ ಲೆಕ್ಕ ತಪಾಸ್ ಮಾಡೋ ಬರ್ತಾನೆ ಅತ್ಲಾಗ ಇತ್ಲಾಗ. ಹಿಂಗ್ಯಾಕೆ ಅವ ಮಾಲಕ್ ಬರ್ತಾನೆ ಹೆದರಿಕೆ. ಹಿಂಗ್ಯಾಕೋ ಹುಬ್ಬಳ್ಳಿಗೆ ನಳ ಬಂದಂಗೆ ಬರ್ತಿದ್ದ. ಯಾರನ್ನ ಅಧ್ಯಕ್ಷರು ಬರ್ತಿದ್ದವ. ಅವ ಏನು ನಿಮ್ಮಂಗೆ ತೋರಿಸ್ತೀನಿ ನಿಮ್ಗಂತಿದ್ದವ ಅದು ಚೊಬಡ. ಅವನು ಉಳಿದವ್ರು ಹೆಂಗಪ್ಪ ಅವ್ರ ಮಾತು ಅದನ್ನ ಅನ್ಬೇಕು, ವಜ್ಜೆ ಮಾಡೋಂಗಿಲ್ಲ ಅವರು. ಇವ ಸಂದರ್ಭ ತಕ್ಕಂಗೆ ಯಾವ ಅಧಿಕಾರಿ ಬಂದಿರ್ತಲ್ಲ ಹಾಗೆ ಹಂಗೆ ಇವ ಏನು ಮಾಡ್ತಾನೆ, ಇದ್ರಿಗೆ ಯಾರು ಕುಂತಿರ್ತಾರಲ್ಲ ಅವನ ಅಭಿಪ್ರಾಯ ಅದನ್ನು ನೋಡ್ಕೊಂಡೆ. ನಮಗೂ ಅಂಥ ಉದಾಹರಣೆ ಬರ್ತಾವ. ಮುಂದೆ ಡ್ರೈವರ್ ಕುಂತಿದ್ದ, ಮಂಟ್ರೋ ಡ್ರೈವರ್. ಅವ್ನು ಸಾಮಾನ್ಯ ಜ್ಞಾನ ವಿಶೇಷ ಜ್ಞಾನ ಹೇಳ್ಬೇಕಾಯ್ತು. ಆವಾಗ ಈ ಬೆಂಗಳೂರಿಂದ ಬರಾಕತ್ತಿಪ್ಪ ಡ್ರೈವ್ ಮಾಡ್ಕೊಂಡು ಗಾಡಿ ಹೊಡ್ಕೊಂತ. ಅವಾಗ ಏನಂತೀರಿನು ಅರ್ಶಿಕೆರೆ ಭಯಂಕರ ಮಳೆ ಇತ್ತು ನೋಡಿರ್ತಾನೆ. ಶಿಕಾಗೋರೊಳಗೆ ಕಡಿಮೆ ಆಯ್ತು ನೋಡಿ. ಎಷ್ಟು ಡಿಗ್ರಿ ಅದು ಬರ್ತೇನೆ, ಎಷ್ಟು ಮಿಲಿಮೀಟ್ರ್ ಎಷ್ಟು ಬರ್ತೇನೆ ಇಲ್ಲ. ಅದು ಜೋರು ಐತಿ ಕಡಿಮೆ ಇಷ್ಟ ಆಯ್ತು. ಆದ್ರೆ ಆ ಮಳೆ ನೋಡುವಾಗ ಇಷ್ಟು ತಿಳ್ಕೊತೀವಿ. ಆದ್ರೆ ಲಕ್ಷ ಎಲ್ಲ ತಿಂದು ಮುಂದೆ ಯಾರು ಬಂದ್ರು ಅದ್ರ ಮರ್ತೇನು ಮಳೆ ಹೆಚ್ಚಾಗೈತಿ ಕಡಿಮೆ ಐತಿ ಲೆಕ್ಕ ಐತಿ ನಿನಗೆ. ಆದ್ರೆ ಮುಂದಿನ ದಾರಿ ತಪ್ಪೇನು ಲಕ್ಷ್ಯ ಎಲ್ಲ ಐತಿ. ಹಂಗೆ ಇದು ಮುಖ್ಯ ಲಕ್ಷ್ಯ, ಅದು ಸಾಮಾನ್ಯ ಲಕ್ಷ್ಯ. ಇದ್ರದ್ದು ಉದಾಹರಣೆ ಬರ್ತಾವೆ. ಹಾಗೆ ಪಾಟೀಲ್ ಮಾಸ್ತರು ಅವ್ರ ಉದಾಹರಣೆ, ಮಾಸ್ತರ್ಗೆ ಉದಾಹರಣೆ. ಕಳಬೇಡ ಕೊಲಬೇಡ ಹೇಳಿದ್ನಪ್ಪ ಮಾಸ್ತರ್ ಶಾಲೆ. ಏನು ಹೇಳ್ದ? ಕೊಳಬೇಡ. ಹಾಂ ಇವು ಮಾಸ್ತರಾಗಿ ಕನ್ನಡ ಶಾಲೆಗೆ ಹೇಳಿದಪ್ಪ. ಆ ಹುಡುಗ ಹೌದಾ ಹಿಂಗೆ ಮಾಸ್ತರ್ ಅಂತೇಳಿ ಇವು ಮಾಸ್ತರ್ ಫಾಲೋ ಮಾಡ್ತಾನೆ. ಈ ಮಾಸ್ತರ್ ಹೋಗೋ ಹೊತ್ನಾಗ ಅಲ್ಲಿ ಕೊತ್ತಂಬರಿ ಬೆಳೆದಾರ, ಅವ್ರ ಮನೆ ಕದ ಆಗೈತೆ. ಒಂದು ಸ್ವಲ್ಪ ಕೊತ್ತಂಬರಿ ಇಟ್ಕೊಂಡ, ಒಂದು ಸ್ವಲ್ಪ ತೆಂಗಿನ ಕೊಂಡಾಗಿದೆ, ತೆಂಗಿನ ಇಟ್ಕೊಂಡ. ಈ ಮಾತಿನ ಮಾಸ್ತರ್ ಹೇಳ್ತಾನೆ ಬರ್ತಾ ನಡೆಯಂಗಿಲ್ಲ. ಆ ಮಾಸ್ತರ್ ಮಾತಿಗೆ ಬೇರೆ ಬರ್ತೈತೆ. ಹಂಗೆ ಅವೆಲ್ಲ ಉದಾಹರಣೆ. ಅದು ಅಲ್ಲೇ ಇವ ಏನು ಮಾಡ್ತಾನೆ, ಆಯಾ ತಕ್ಕಂತೆ ಆ ಯೋನಿಯೊಳಗೆ ಪ್ರವೇಶ ಭೌತಿಕ ಜಗತ್ತಿನೊಳಗೆ ಅವತೀರ್ಣ ಆಗ್ತಾನೆ. ಇನ್ನೊಂದು ಶಬ್ದ ಅವತಾರ ತಗೋತಾನೆ. ಅರ್ಥಾತ್ ಆ ಭಗವಂತನೇ ಆ ರೂಪದಿಂದ ಬರ್ತಾನೆ. ನೋಡಿ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಆ ಮತ್ತು ಭಗವದ್ಗೀತಾ ನಾವು ಅರ್ಜುನ ಧರ್ಮದ ಹಾನಿ ಅಧರ್ಮದ ವೃದ್ಧಿ ಆವಾಗವಾಗ ನಾನು ನನ್ನನ್ನು ಪ್ರಕಟ ಮಾಡ್ತೀನಿ. ನನ್ನ ಶುದ್ಧ ಸ್ವರೂಪ ಶಬಲ ಸ್ವರೂಪ ಅವತೀರ್ಣ ಮಾಡ್ಕೋತೇನಪ್ಪ. ಅರ್ಥಾತ್ ಭೌತಿಕ ಜಗತ್ತಿನ ಅವತಾರ ತಗೋತೇನೆ ನಾನು. ಸಜ್ಜನರ ರಕ್ಷಣೆಗಾಗಿ ದೂಷಿತ ಕಾರ್ಯ ಮಾಡೋರಿಗೆ ನಾಶ ಮಾಡೋ ಸಲುವಾಗಿ ಯುಗ ಯುಗದ ನಾವು ಸಜ್ಜನರಾದ್ವಿ ನಮ್ಮ ರಕ್ಷಣೆ ಬರ್ತದೆ.
ನಾವು ದುರ್ಜನರಾದ್ರೆ ಸಂಹಾರಕ್ಕೆ ಬರ್ತಾರೆ, ಸಂಹಾರ ಮಾಡಕ್ಕೆ ಬರ್ತಾರೆ. ನಾವೇನಾಗಬೇಕಾಗೈತಿ? ಸಜ್ಜನ. ಸಜ್ಜನೇನಪ್ಪ, ಎಲ್ಲರ ಕಲ್ಯಾಣವನ್ನು ಬಯಸೋಣ. ಸಜ್ಜನ ನಾವೆಂತ ಆದಿ ವಿದ್ವಾನ್ ನಿರ್ಮಾಣ ಚಿತ್ತಮಧಿಷ್ಠಾಯ ಕರುಣಾ ಕಾರುಣ್ಯ ಭಗವನ್ ಪರಮರ್ಷಿ ಅಸುಧೆ ಅದು ಹೇಳ್ತಾರೆ. ಅಂದರೆ ಆದಿ ವಿದ್ವತ್ ಭಗವಂತ ಪರಮ ಋಷಿ ಕಪಿಲ್ ಮುನಿ, ಅವ ನಿರ್ಮಾಣ ಚಿತ್ ಅದು ಹೇಳ್ತಾರೆ. ಸಂಸಾರಿಕ ವಾಸನೆ ಸಂಸ್ಕಾರ ಶೂನ್ಯ, ಈ ಸಂಸಾರ ಇಲ್ಲ, ಆ ಸಂಸ್ಕಾರ ಶೂನ್ಯ. ಅಧಿಷ್ಠಾತ ಆಗಿ ಜಿಜ್ಞಾಸಾ ಮಾಡ್ತಾ ಆಸುರ ಮುನಿಯ ದಯಾಭಾವದ ಸಾಂಖ್ಯ ತತ್ವ ಸಮಾಸ ಉಪದೇಶ ಮಾಡ್ದ. ಅದಕ್ಕೆ ಬಂದ ತಥಾ ಋಷಿ ಪ್ರಸೂತ ಕಪಿಲಂ ಯತ್ತದ ಅಗ್ರೆ ಜ್ಞಾನೈ ವಿಭೂತಿ. ಅಂದರೆ ಮೊದಲು ಉತ್ಪನ್ನ ಅಂತ ಕಪಿಲ ಮುನಿಗೆ ಜ್ಞಾನದಿಂದ ತುಂಬಿರ್ತಾನಪ್ಪ ಅವ ಅಂತ ಅದಕ್ಕೆ ಸಂಬಂಧ ಜೋಡಿಸ್ತಾರೆ. ಸೂತ್ರ 18 ಅಸಂಪ್ರತ್ ಸಮಾಧೇಶ್ವರ ತೋರಿಸಿ ಇನ್ನು ಮುಂದಿನ ಸೂತ್ರ ಇದನ್ನು ಹೇಳ್ತಾರಲ್ಲ, ಯಾವ ಯೋಗ ಹಿಂದಿನ ಜನ್ಮ ವಿಚಾರಾನುಗತ ಹೆಚ್ಚಿನ ಆನಂದಾನುಗತ ಅಥವಾ ಅಸ್ಮಿತಾನುಗತ ಸಂಪ್ರಜ್ಞಾ ಸಮಾಧಿ ಭೂಮಿಗೆ ಪ್ರಾಪ್ತಿ ಮಾಡಿಕೊಂಡಾನು ಅವನಿಗೆ ಅಸಂಪ್ರಜ್ಞಾ ಸಂಪ್ರಾಪ್ತಿಗಾಗಿ ಅನ್ಯ ಸಾಧಾರಣ ಮನುಷ್ಯರಂಗೆ ಪದಾರ್ಥಗಳ ಅಪೇಕ್ಷೆ ಇರೋದಿಲ್ಲ. ಅದು ಬೇಕಿದ್ದು ಬೇಕಾದಲ್ಲ ಅದಿರಂಗಿಲ್ಲ. ಅವನು ಜನ್ಮದಿಂದಲೇ ಹಿಂದಿನ ಯೋಗ ಕಾರಣ ಅವಾಗ ಪ್ರಾಪ್ತಿ ಮಾಡೋಂಥ ಯೋಗ್ಯತೆ ಅವನು ಬಂದಿರ್ತೈತಿ. ಹಿಂದಿನ ಜನ್ಮ ಎಲ್ಲ ಮಾಡ್ಕೊತ ಬಂದಿರ್ತಾನೆ, ಅದು ಸಂಸ್ಕಾರ. ಹೆಂಗಪ್ಪ ಗೌಂಡಿ ಇವತ್ತು ಎಲ್ಲಿ ತನಕ ಕಟ್ಟ್ಯಾನ ಮನೆ, ನಾಳೆ ಅದ್ರ ಮುಂದಿನ ಕಟ್ತಾನೆ. ಹಂಗೆ ಹಿಂದಿನ ಜನ್ಮ ಎಲ್ಲ ಮಾಡ್ಬೇಕು. ಒಂದು ದೊಡ್ಡ ಸಾಕಾರ ಮನೆಗೂ ಇದ್ದೆ ನಾನು, ಭಾಳ ಮಂದಿ. ಅದೇ ಹೊಸದಾಗಿ ಅವ್ರ ಮನೆಗೂ ಇದ್ದೆ, ಯಾರು ಕರಿತೀವಿ ಅಪ್ಪ ಅವ್ರನ್ನ ಕರಿತಿದ್ರು ಅಂತವ್ರು. ನಾವು ನಡೆದ ಕರ್ಕೊಂಡು ಶ್ರೀಮಂತ ಮನೆ, ಅವ್ರು ಯಾರಿಗೂ ಮುಸುರಿ ಕೈಲೇ ಅಲ್ಲ. ಅಲ್ಲಿ ಹೋದೆ ಅವ್ರ ಮನೆಗೆ. ಅಲ್ಲಿ ಹೋದ್ಮೇಲೆ ಒಂದು ಹುಡುಗಿನ ಕೊಟ್ಟು ಹೊಸ ಅದೇ ಸ್ವಲ್ಪ 2-3 ವರ್ಷ ಅವ್ರು ದ್ರಾಕ್ಷಿ ಹಣ್ಣು ಕೊಟ್ಟಪ್ಪ. ಆ ದ್ರಾಕ್ಷಿ ಹಣ್ಣು ಎಲ್ಲರ ಬಾಯಾಗ ಹಾಕಿ ಹುಡುಗಿ. ಆ ಹುಡುಗಿರು ಎಷ್ಟೋ ವರ್ಷ ನೆನಪಿಟ್ಟಿದ್ದ. ಹುಡುಗಿ ಹೆಸರು ಕೇಳಿ ಲಗ್ನ ಹೋಗ್ತಾ ಹುಡುಗಿ ಆಮೇಲೆ ನೋಡೇ ಇಲ್ಲ ಹುಡುಗಿನ ಹೆಸರು ಮಾತನಾಡಿ. ಅಂದ್ರೆ ಅದು ಪೂರ್ವ ಜನ್ಮ ಬಂದ ಆ ಮನೆತನೆ ಅಂತದ್ದು ಅವ್ರ ಮನೆಗೆ. ಅದು ಹೆಂಗಪ್ಪ, ಅದು ಹಿಂದಿನ ಜನ್ಮದಿಂದ. ಅದು ಹಿಂದಿನ ಜನ್ಮ ಏನ್ರಿ ಇವನ ಎಂದು ಎಲ್ಲಿ ಈಗ ನೋಡಿ ಮೊನ್ನೆ ಒಂದು ಹುಡುಗ ಫೋಟೋ ಬಂತು, 3 ವರ್ಷದ ಹುಡುಗ ಎಲ್ಲ ಮಾತನ್ನು ಹೇಳ್ತಾನವ. ಒಂದು ಸಿನಿಮಾ ಅದ್ರಂಗೆ ಹಾಡ್ತಾನೆ. ಒಮ್ಮೆ ಹೇಳಿದ ಕೆಲಸ ಐತಿ. ಅವನ ಮಂತ್ರಿಗಳು ಯಾರು, ಯಾವುದೇನು ನಕ್ಷತ್ರ ಏನೋ ಎಲ್ಲ 3 ವರ್ಷದ ಹುಡುಗ. ನಿನ್ಗೆ ಗೊತ್ತೈತೋ ನಿಲ್ಲ ಗೊತ್ತಿಲ್ಲ ನನಗೆ. ಒಂದು ನವನಗರದ ಹುಡುಗನ ಕರ್ಕೊಂಬೈತು. ನವನಗರದಿಂದ ಪೊಲೀಸನ ಮಗ ಬಂದ. ಆ ಪೊಲೀಸ್ ಹೇಳಿದ್ನಂತ, ಹುಬ್ಬಳ್ಳಿ ಪೊಲೀಸ್ ದೇವ್ರ ಬಳಿ ಕರ್ಕೊಂಡು ಅವ್ನು ಬಂದ. ಮ್ಯಾಲೆ ಕುಣಿಸಿ ತೊಳಿ ಮೇಲೆ ಏನು ಹಾಕಿ ಯೋಗಿ ಅಂತ ಹಬ್ಬ ಅಂದ. ಸಾಲಿಗೆ ಹೋಗಿಲ್ಲ, ಕನ್ನಡ ಇಂಗ್ಲೀಷ್ ಹಿಂದಿ 3 ಓದ್ತಾನೆ. 3 ಭಾಷಾ ಮ್ಯಾಲೆ ಹೆಡಿಂಗ್ ಅಷ್ಟು ಓದ್ತಾನೆ, ಎಲ್ಲ ಓದಂಗಿಲ್ಲ. ಪುಸ್ತಕ ಕೊಟ್ಟು ಮ್ಯಾಲೆ ಹೆಡಿಂಗ್ ಓದ್ದ. ಮತ್ತು ನೋಡಿ ಏನಿಲ್ಲ ಸರಿ ಅಂತ ಮುಂದಿನ ಪಾಠ ತೆಗ್ದ. ಗುಣಿಕೆಯವರಿದ್ರು, ರಾಜಶೇಖರ್ ಗುಣಿಕೆ ಅಂತ ಬರೆಯೋದು ಇಂಗ್ಲೀಷ್ನಾಗ. ಒಂದು ಸ್ಪೆಲ್ಲಿಂಗ್ ತಪ್ಪಿಲ್ಲ. ಮತ್ತು ರಾಜಶೇಖರ್ ಗುಣಿಗಿ ಅಂತ ಬರ್ದ. ಸಾಲಿಗೆ ಹೋಗಿಲ್ಲ. ಈಗ ಇವು 3 ವರ್ಷದ ಹುಡುಗ ಎಲ್ಲ ಹೇಳ್ತಾನಂತ. ಯಾರು ಒಂದು ಹಾಡು ಅದರಂತೆ ಹೇಳ್ಬಿಡ್ತಾನೆ. ಇದು ಹೆಂಗೆ ಹೇಳ್ತಾರೆ? ನವನಗರದ ಒಂದು ಹುಡುಗ ಹುಟ್ಟಿದ್ದ. ಅದೇ ಅವನ ತಾಯಿ ಏನು ಅಡುಗೆ ಮಾಡ್ತೀವಿ, ಇಂಥ ಅಡುಗೆ ಮಾಡಿ ಇದು ಥರ ಮಾಸ ಅದ್ರ ಅಡುಗೆ ಹೇಳ್ತೀನಿ. ನಾ ಜಡ್ಜಿ ಹಿಂದೆ ಜಿಲ್ಲಾಧಿಕಾರಿಯಾಗಿದ್ದೆ, ನಾ ಇಂಥಲ್ಲಿದ್ದೆ ಏನು ಹೇಳ್ತಾನೆ. ಹೋಗ ಇವನೇಕ ಕಲ್ಯಾಣ ಮಾಡ್ತಾನೆ. ಒಬ್ಬ ನಾ ಇಂಥವ್ರ ಮನೆಯಾಗಿದ್ದೆ, ಅವನ ತಮ್ಮ ಇದ್ದ, ಅದು ಹೇಳ್ತಾನೆ. ಕರ್ಕೊಂಡು ಹಂಗೈತು. ಇದು ನಾ ಕಲ್ತ ಸಾರಿ ಅವ್ನು ಹೋದಂತ. ನಿಮ್ಮಣ್ಣ ಬಸ್ ಸತ್ತಾನಿಲ್ಲ ಅಂತ. ಹಾಂ ಹೌದು. ಆಚಾರ್ಯ ಮುನಿ ಸತ್ತಾನಿಲ್ಲ ಅವನ ನಾನು ಏನು ಮಾಡಬೇಕಿಲ್ಲ ಕರ್ಕೊಂಬಂದ್ರಂತ. ಹಂಗೆ ಅದು ಪೂರ್ವ ಜನ್ಮ ಸಂಸ್ಕಾರ ಕೆಲವು ಇರ್ತದೆ. ಮತ್ತಿದ್ದಾಳೆ ನೆನಪಾಗ್ತದೆ. ಹಂಗೆ ಅದು ಆದಿ ವಿದ್ವತ್ ಭಗವಾನ್ ಅದು ಹೇಳ್ತಾರೆ. ಹಂಗಾರೆ ಅದು ಅಸಂಪ್ರಜ್ಞಾ ಸಮಾಧಿಯ ಸ್ವರೂಪ ತೋರಿಸಿ ಮುಂದಿನ ಸೂತ್ರ ಇದನ್ನ ಹೇಳ್ತಾರಲ್ಲ, ಯಾವ ಯೋಗ್ಯರು ಹಿಂದಿನ ಜನ್ಮದ ವಿಚಾರಾನುಗತಕ್ಕಿಂತಲೂ ಮೇಲಿನ ಆನಂದಾನುಗತ ಅಥವಾ ಅಸ್ಮಿತಾನುಗತ ಸಂಪ್ರಜ್ಞಾ ಸಮಾಧಿ ಭೂಮಿಕಾ ಪ್ರಾಪ್ತಿ ಮಾಡಿಕೊಂಡ
ಅವನು ಅಸಂಪ್ರಜ್ಞಾ ಸಮಾಧಿಯ ಪ್ರಾಪ್ತಿಗಾಗಿ ನೋಡಿ ಅನ್ಯ ಸಾಧಾರಣ ಮನುಷ್ಯರಂತೆ ಪುರುಷಾರ್ಥದ ಅದು ಮಾಡಬೇಕು ಅಪೇಕ್ಷೆ. ಅವ ಜನ್ಮದಿಂದನೇ ಹಿಂದಿನ ಯೋಗವಿಲ್ಲದ ಕಾರಣ ಅವ ಪ್ರಾಪ್ತಿ ಮಾಡ್ಕೊಳ್ಳೋಂಥ ಯೋಗ್ಯತೆ ಇಟ್ಟಿರ್ತಾನಪ್ಪ ಅವನಿಗೆ. ಅದು ಇದು ಮುಂದಿನ ಸೂತ್ರ. ಭವಪ್ರತ್ಯಯೋ ಭವಪ್ರತ್ಯಯ ಜನ್ಮದಿಂದಲೇ ಅಂದರೆ ಹಿಂದಿನ ಜನ್ಮದಿಂದ ಅದಾಗಿ ವಿದೇಹ ಪ್ರಕೃತಿ ಲಯಾನಂ ವಿದೇಹ ಮತ್ತು ಪ್ರಕೃತಿ ಲಯ ಮಾಡೋಂಥ ಆಗಿರ್ತಾನವ. ಅಂದರೆ ವಿದೇಹ ಪ್ರಕೃತಿ ಜನ್ಮದಿಂದನೇ ಅಸಂಪ್ರಜ್ಞಾತ ಸಮಾಧಿ ಪ್ರತೀತಿ ಆಗ್ತೈತೆ. ಅಂದರೆ ಹಿಂದಿನ ಎಷ್ಟು ಮಹತ್ವ ಅಂದರೆ ಏನಾದಂಗಾತು ಸ್ವಲ್ಪ ನಾವು ಚಿಂತನೆ ಮಾಡಬೇಕು. ಅಂದರೆ ಈ ಜನ್ಮದಾಗ ನೀನು ಮಾಡ್ತಿಲ್ಲ ಅದು ಶಾಸ್ತ್ರ ಭಾಳ ಮಹಿಮೆಗೆ. ನರಕದಿಂದ ಬಂದವರು ಯಾರಪ್ಪ ಅದು ಹೇಳ್ತಾರೆ. ಕಟುಕೀಚ ವಾಣಿ ಕೆಟ್ಟ ಶಬ್ದಗಳು, ಚಲೋ ಮಾತು ಮಾತಾಡೋಂಗಿಲ್ಲ, ಜಗಳಾತು ಮಾತು ಇಂಥವು ನರಕದಿಂದ ಬಂದವ. ಮತ್ತು ಯಾವ ಇತ್ಲಾಗಿಂದ ಬಂದವ ಏನು ಮಾತಪ್ಪ ಸಣ್ಣ ಹುಡುಗದಾನ ಎಷ್ಟು ಮಾತಾಡ್ತಾನಪ್ಪ ಮಂದಿ ಬುದ್ಧಿ ಹೇಳೋ ಮಾತು ಇದು ಮಾಡ್ತಾನೆ. ಹೋಗ್ದಿ ತಂದೆ ತಾಯಿ ಬುದ್ಧಿ ಹೇಳೋ ಮಾತು ಅದೇನು ಇದು ಅಂದ್ರೆ ನಾವು ಈಗ ಇಂಥ ಸಂಸ್ಕಾರ ಹಾಕ್ಬೇಕಲ್ಲ, ಮುಂದಿನ ಜನ್ಮಕ್ಕೆ ತಯಾರಿ ಮಾಡ್ಕೊಳ್ಬೇಕು. ಅದು ಶಾಮಂದ್ರ ಹೇಳ್ತೀವಿ. ಈಗ ಒಂದು ಫೋಟೋ ತೆಗಿಸ್ಕೋಬೇಕಪ್ಪ, ಎಷ್ಟು ತಯಾರಿ ಮಾಡ್ಕೋತಿ ಏನೆಲ್ಲ ಮಾಡಿ ತಯಾರಿ ಮಾಡ್ಕೊಂಡು 2 ಸೀರೆ ಉಟ್ಕೊಳಕ್ಕೆ ಒಂದು ತಾಸು ಆಗೈತೆ. ಫೋಟೋಗ್ರಾಫರ್ ಬಂದು ಕುಂತಾನೆ, ತಯಾರಾಗ್ಯಾರ, ಇನ್ನೂ ತಯಾರಾಗತ್ತಾರೆ. ಏನು ಮಾಡ್ತಿ ಅದಕ್ಕೆ ಒಂದು ಫೋಟೋ ಇಷ್ಟು ತಯಾರಿ ಮಾಡ್ತಾರೆ. ಆ ಮುಂದಿನ ಜನ್ಮ ತಯಾರಿ ಮಾಡ್ಬೇಕು ನೀ. ಅದಕ್ಕೆ ಈ ಜನ್ಮ ನಿನಗೆ ನನಗೆ ಯಾಕೆ ಕುಂಡ್ರಿಸ್ಯಾರಪ್ಪ ಈ ಕುರ್ಚಿದ ಮೇಲೆ ಇದು ಲಕ್ಷ ಇಟ್ಬೇಕು ಅವನು. ಹಾಂ ಇಲ್ಲಿ ಬರೋಬ್ಬರಿ ಮಾಡಿದೆ, ಇನ್ನು ಮುಂದೆ ಹೋಗು. ಮೊದಲೆತ್ತ ಪಾಸ 2 ಅವ ಏನೈತೆ ಮೊದಲೆತ್ತನ ಪಾಸ್ ಆಗಿಲ್ಲ, ಸಾಲಿ ಕಡೆಗೆ 4 ಹೋಗಂತ ಹಂಗೆ ಅನಿಸ್ಕೊಳ್ಳೋದಕ್ಕಿಂತ ನಮ್ಮ ಜೀವನ ಹೆಂಗಿರ್ಬೇಕು, ಮುಂದಿನ ಇದಕ್ಕಿಂತ ಮುಂದಿನ ಯೋನಿಗೆ ಹೋಗ್ಬೇಕು. ನಾವು ಮುಂದಿನಕ್ಕೆ ಹೋಗಿ ಅದು ಶುಚಿನ ಶ್ರೀಮತ ಅಲ್ಲಿ ಹುಟ್ಟಿಸ್ತೇನಪ್ಪ. ಅವ್ನ ಮಾತು ಸುಳ್ಳಾಗೋದಿಲ್ಲ, ನಿನ್ನ ಮಾತು ಸುಳ್ಳಾಗ್ಬೋದು, ಅವ್ನ ಮಾತು ಸುಳ್ಳು. ಯಾಕೆ ನೀ ಹೇಳಿದ್ದೆ ಕರೀರಿ, ಏನು ಮಾಡೋದು ಆಗಿಲ್ಲ. ನಾವು ಅವ್ರು ಕೊಡ್ತಾರೋ ಅಂತ ನಿಮ್ಗೆ ಕೊಡ್ತೇನೆ, ಅವ್ನು ಕೊಡಲಿಲ್ಲ ನಾಯಿ ಮಾಡಿ ಹಿಂಗೆ ಅನ್ನಂಗಿಲ್ಲ. ಅವನ ಮಾತು ಕಟ್ಟಿ ನಿನ್ನ ಮಾತು ಸುಳ್ಳಾಗ್ಬೋದು, ಅವನ ಮಾತು ಹಾಗೆ ಶುಚೀನಾಂ ಶ್ರೀಮತಾಂ ಗೇ ಆಗಬೇಕು. ಪಾಪ ಅನುಗುಣದಿಂದ ಕೆರೆ ಬಾವಿ ಗಿಡ ಮರ ಕರಡಿ ಗುಣ ಇದಾಗಬೇಕು. ಇದು ಚಿಂತನ. ನಿಜಗುಂಡು ಸಾಹಿತ್ಯ ಓದ್ತೇವೆ, ನಿಜಗುಂಡು ಕತ್ತಿ ಓದ್ತೇವೆ, ಅವೆಲ್ಲ ಆಯ್ತು. ಇತ್ಲಾइन ಬಿಟ್ಟು ಬಿಡೋದಾದ್ರೆ ಏನು ಏನೇ ನೀನು ಅಪೇಕ್ಷೆ ಅವನು ತಡಿ ತಡಿ ಅಂತ ನಾವು ಭಗವಂತ ನೀ ಏನೇನು ಅಪೇಕ್ಷೆ ಮಾಡ್ತೀರ ತಡಿಯ ಇದರ ಉಣ್ಣು ತಾಯಿ ನೀಡಿರ್ತಾಳ ಇನ್ನಷ್ಟು ನೀಡು ಅದಷ್ಟು ಖಾಲಿ ಮಾಡ ಮಾತು ನೀಡ್ತೇನೆ. ಈ ಪ್ರಾರಬ್ಧ ಮುಗಿಸ ಅದು ಮುಂದಿನ ಇರಬೇಕಲ್ಲ ತಥಾಸ್ತು. ಮಕ್ಕಳ ಅಂದ್ಯಾ ನಡಿ ನಡಿ ಅದು ಇದನ್ನು ತೋ ಅವಾಗ ಅದರದ್ದು ಏನು ದುಃಖ ಐತಿ ಅದು. ಆದರೆ ನಿನ್ನ ಪಾದನೆ ಬೇಕು ಅಂತ ಅರ್ಸಿ ಆ ತಯಾರಿ ಹಂಗಲ್ಲೇ ಹಿಂದಿನ ಸೋದು ಭಾವಪ್ರತ್ಯಯ ಜನ್ಮದಿಂದನ ಪ್ರತೀತಿ ವಿದೇಹ ಪ್ರಕೃತಿ ಲಯಾನ ನೋಡಿ. ವಿದೇಹ ಅವರ ಮತ್ತು ಪ್ರಕೃತಿ ಒಳಗೆ ಆಗಿರ್ತಾ ಇರ್ತೈತಪ್ಪ. ಅದು ವಿದೇಹ ಮತ್ತು ಪ್ರಕೃತಿ ಜನ್ಮದಿಂದನೇ ಅಸಂಪ್ರಜ್ಞಾ ಸಮಾಧಿ ಪ್ರತಿ ಹುಟ್ಟ ಸಂಪ್ರಜ್ಞಾತ ಅಲ್ಲ ಅಸಂಪ್ರಜ್ಞಾ ಸಮಾಧಿ ಆಗ್ತಾ ಇದೆ. ಇಲ್ಲಿ ಹೇಳ್ತಾರೆ ಈ ಒಂದು 16ನೇ ಸೂತ್ರೊಳಗೆ ಹೇಳಿದಂಥ ವಿದೇಹ ಅವ ಯೋಗಿ ಯಾವನು ವಿತರ್ಕಾನುಗತ ವಿಚಾರಾನುಗತ ಸಮಾಧಿ ಸಿದ್ಧ ಮಾಡ್ಕೊಂಡು ಶರೀರೊಳಗೆ ಆತ್ಮಾಧ್ಯಾಸ ಬಿಟ್ಟ. ಶರೀರೊಳಗೆ ನಾನೇ ಶರೀರ ಆತ್ಮಾಧ್ಯಾಸ ಅಂದರೆ ಶರೀರ ನಾನು, ಇದು ನಾನು ಅಂದರೆ ಆತ್ಮ ಹಿಂಗೆ ತಿಳ್ಕೊ ಅದನ್ನು ಬಿಟ್ಬಿಟ್ಟ. ಅಧ್ಯಾಸ ಬಿಟ್ಬಿಟ್ಟವನು ಆನಂದಗಾದ ಪ್ರವಿಷ್ಟ ಆಗ್ಯಾನ. ಅವನ ಅಭ್ಯಾಸ ಮಾಡ್ತಾ ಇದ್ದಾನೆ. ಅವನ ದೇಹ ಆತ್ಮಾಭಾನ ನಿವೃತ್ತಿ ಆಗೈತಿ. ಅದಕ್ಕೆ ವಿದೇಹ ಅಂತ ಅನಿಸೋದ ದೇಹ ಅಲ್ಲ. ಜನಕ ಮಹಾರಾಜ ವಿದೇಹ ಅಲ್ಲ, ಪ್ರಕೃತಿ ಲಯ ಅವ ಯೋಗಿ ಅದನಪ್ಪ. ಅವನು ಆನಂದಾನು ಸಿದ್ಧ ಮಾಡ್ಕೊಂಡ್ಬಿಟ್ಟಾನ. 7 ಪ್ರಕೃತಿಗಳು ಸಾಕ್ಷಾತ್ ಮಾಡ್ತಾ ಅಸ್ಮಿತಾನುಗತ ಸಮಾಧಿ ಅಭ್ಯಾಸ ಮಾಡಾಕತ್ತಾನ. ಅವಾಗಿನ ಮುಂದೆ ಅದ್ರ ಮುಂದೆ ಒಬ್ಬೊಬ್ಬ ಯೋಗಿ ಈ 2 ಸಮಾಧಿ ಮನೋರಂಜನೆ ಆನಂದಮಯ ಶಾಂತ ಅವಸ್ಥೆಯೊಳಗನೆ ಆತ್ಮ ಅವಸ್ಥಿತಿ ನೋಡಿ ಅದು ಸಮ ತಿಳ್ಕೊಂಡು ಅದ್ರೊಳಗೆ ಮಗ್ನ ಎದ್ರೊಳಗೆ ಆತ್ಮ ಅದ್ರಾಗನ ಮಗ್ನ ಮತ್ತು ಅದ್ರ ಸಂತುಷ್ಟ ಸಾಕು.
ಮತ್ತೇನೇನೇನೇನು ಆಶೆ ಇಲ್ಲ. ಆಶೆ ಎದಕ್ಕೆ ಶುರುವಾಗಿರ್ತೈತಿ? ಅಭಾವ. ಎದ್ರದ್ದು? ನಾನು ಪೂರ್ಣ ಅಲ್ಲ ಅಂತಾನೆ, ಅಪೂರ್ಣ. ಅದು ನಾನು ಬರಬೇಕು. ಅದನ್ನ ಲೆಕ್ಕ ಅದು ಗೊತ್ತಿಲ್ಲ ನಿನ್ನ ಕಡೆಗೆ, ಅದೊಂದು ಆತ್ಮ, ಅದು ಕೊರತೆ, ಅದನ್ನು ಈಶು. ನಿನ್ನ ಕಡೆ ಎಲ್ಲ ಸಾಮ್ರಾಜ್ಯ ಬದಪ್ಪ, ಅದು ಒಂದು ಇಲ್ಲ. ಸ್ತ್ರೀರು ನಾ ಅದು ಶುಂಭಾನಿಷ ಅಯ್ಯೋ ಪಡ್ಕೊಳ್ಬೇಕು. ಇಷ್ಟು ವರ್ಷ ತಪಸ್ಸು ಮಾಡಿ ಭಗವಂತ ನೀ ಬೇಕು ಅಂದರೆ ಭಗವಂತ ಶಿವ 10,000 ವರ್ಷ ತಪಸ್ಸು ಏನಾದಂಗೆ ಆತ. ಆ ತಪಸ್ಸಿಗೆ ಬೆಲೆ ಐತೇನೋ? ಆ ತಪಸ್ಸಿಗೆ ಬೆಲೆ ಯಾವುದು ಕೆಟ್ಟ ಕಾರಣಕ್ಕಾಗಿ ಅದು ತಪಸ್ಸಿಗೆ ಬೆಲೆ ಇಲ್ಲ. ತಪಸ್ಸಿಗೆ ಬೆಲೆ ಇಲ್ಲ. ಶುಂಭ ನಿಶುಂಭನ ಸಾಕು 10 ವರ್ಷ ತಪಸ್ಸು, ಅದು ಬೆಲೆ ಐತೇನೋ? ಎಂಥ ತಪಸ್ವಿರಿ ಅವ 10,000 ವರ್ಷ ತಪಸ್ಸು ಮಾಡಿ ಅದು ವರ್ಣನೆ ಮಾಡಿದರೆ ಖರೇ ಹಿಂಗಾತ. ಹೌದು. ಅವ ಪ್ರಹ್ಲಾದನ ಕೊಲ್ಲುವಂಥ ಅವ ನಾರಾಯಣ ಅಂತ. ಆ ನಾರಾಯಣ ಬೆಲೆ ಐತೆ ಅದಕ್ಕೆ. ಎದಕ್ಕವ ನಾರಾಯಣ ಅನ್ನೋನು ಕೊಲೆ ತನ್ನ ಮಗ ಕೊಲೆ ಅವನ ಜ್ಞಾನ ಅವ ನಾರಾಯಣ ಅಂದ ಅದಕ್ಕೆ ಬೆಲೆ ಐತೆ. ರಾವಣ ಇಂಥ ಶ್ರೇಷ್ಠಪ್ಪ. ರಾವಣನ ಶಿವತಾಂಡವ ಸ್ತೋತ್ರ ಮಾಡ್ಯಾನ, ಏನು ಬಾಯಿಲೆ ಅನ್ನಕ್ಕೆ ಬರಂಗಿಲ್ಲ, ಅದು ಅನ್ಬೇಕು, ಅವ್ರು ಭಾಳ ಶಕ್ತಿ ಅಂತ ಅದನ್ನು ಮಾಡ್ಯಾನ. ಅಂತ ಶ್ರೇಷ್ಠ ಅನಿಸ್ಕೊಂಡು ಅವ್ನು ದೊಡ್ಡ ಅನಿಸ್ಕೊಂಡು ಇಲ್ಲ. ಯಾಕೆ? ಕೆಟ್ಟದಕ್ಕಾಗಿ ಮಾಡಲ್ಲ. ಅವನು ಇಂಥ ದೊಡ್ಡ ಮಾಡಿದ್ರು ಕೆಟ್ಟ ಬಂತು ಅಂದ್ರೆ ಅದೆಲ್ಲ ನಿಷ್ಫಲ. ಹಂಗೆ ಅವನು ಎಲ್ಲವೂ ಅಲ್ಲಿ ಮಗ್ನ ಆಗಿರ್ತಾನೆ. ಅದು ಸಂತುಷ್ಟ ಯಾವುದ್ರೊಳಗೆ? ಆ ಸಮಾಧಾನ ಆತ್ಮಸ್ಥಿತಿಯೊಳಗೆ ಸಂತುಷ್ಟ ಆಗಿ ನೋಡಿ ಅವ ಅದು ಬಿಡು ಅದು ನೋಡಿ. ಮತ್ತು ಅವ ಮುಂದೆ ಬೆಳೆಯುವಂಥ ಅದರ ಸಂತುಷ್ಟ ಸಾಕು, ಮತ್ತೆ ಬೇಕು ಅನ್ನೋ ಮಾಡಿದ್ರೆ ಶರೀರ ಅಂತ ಆದಾಗ ವಿದೇಹ ಯೋಗಿ ತನ್ನ ಸಂಸ್ಕಾರ ಮಾತ್ರದ ಉಪಯೋಗ ಚಿತ್ತ ಕೈವಲ್ಯ ಪದ ಸಮಾನ ಒಂದು ಉದ್ದನ ಸಮಯ ತನಕ ಆನಂದ ಐಶ್ವರ್ಯ ಭೋಗಿಸ್ತಾನೆ. ಆ ಪ್ರಕಾರ ಪ್ರಕೃತಿಲೇ ತನ್ನ ಅಧಿಕಾರ ಸಹಿತ ಚಿತ್ತದ ಜೊತೆ ಶರೀರ ತ್ಯಾಗ ಆದಮೇಲೆ ವಿದೇಹಕ್ಕಿಂತಲೂ ಅಧಿಕ ಸಮಯದವರೆಗೆ ಅಸ್ಮಿತಾ ಪ್ರಕೃತಿ ಕೈವಲ್ಯ ಪದ ಸಮಾನ ಆನಂದ ಅನುಭವ ಮಾಡ್ಕೊತಿರ್ತಾನೆ. ಕಿಂತು ಅದು ವಾಸ್ತವಿಕ ಸ್ವರೂಪ ಸ್ಥಿತಿ ಮುಕ್ತಿ ಅಲ್ಲಪ್ಪ. ಅದು ಹಿಂಗೆ ಸಾಂಖ್ಯ ದರ್ಶನಕಾರರು ತಿಳಿಸ್ಯಾರ. ನೋಡಿ ಅವ್ರೇನು ಬರ್ತಾರೆ, ಆನಂದದ ಪ್ರಕಟ ಆಗೋದು ಮುಕ್ತಿ ಅಲ್ಲ. ಯಾಕೆ? ಅದು ಆತ್ಮ ಧರ್ಮ ಅಲ್ಲ, ಕಿಂತು ಅಂತಃಕರಣ ಧರ್ಮ ಆಗಿದೆ. ಯಾವುದು? ಆನಂದ ಪ್ರಕಟೀಕರಣ. ಆದ್ದರಿಂದ ಅಂತ ನ ಕಾರಣಲಯ ಕೃತಕೃತ್ಯಯ ಅದು ಅಂಥೇಳಿ ಅಂದರೆ ಕಾರಣ ಅಸ್ಮಿತಾ ಪ್ರಕೃತಿಯು ಲಯ ಆಗುವುದ ಪುರುಷನಿಗೆ ಕೃತಕೃತ್ಯತಾ ಇನ್ನೂ ಬರಲ್ಲ. ಯಾಕಪ್ಪ? ಯಾಕಂದ್ರೆ ಅದರೊಳಗೆ ಡುಬುಕಿ ಹೊಡೆಯುವಂಥ ನೀರು ಡುಬುಕಿ ಮತ್ತೆ ಮೇಲೆ ಹೇಳ್ತಾನೆ, ಅವಾಗ ನೀರಿನ ಮೇಲೆ ಬರ್ತಾನೆ. ಅರ್ಥಾತ್ ಯಾವ ಪ್ರಕಾರ ಡುಬುಕಿ ಹೊಡ್ಯಾವ ಒಂದು ನಿಶ್ಚಿತ ಸಮಯ ನೀರು ಇರುವಂಥ ಪಶ್ಚಾತ್ ಶ್ವಾಸ ತೊಗೊಳ ಭೂಮಿಯಾಗಿದ್ದ ಶ್ವಾಸ ತೊಗೊಂಡು ಮೇಲೆ ಹೇಳ್ತಾರೆ, ಅಲ್ಲಿ ಕೇಳಿಸಲ್ಲ ನೀರಿನ ಮೇಲೆ ಬರ್ತಾನೋ ಆ ರೀತಿ ವಿದೇಹ ಮತ್ತು ಪ್ರಕೃತಿಯಲ್ಲೇ ಪರಮತತ್ವಜ್ಞಾನ ಅಥವಾ ಆತ್ಮಸ್ಥಿತಿ ಪ್ರಾಪ್ತ ಮಾಡಿಸಲ ಪುನಃ ಜನ್ಮ ತಗೋಬೇಕಾಗ್ತೈತಿ. ಭರತ ಮುನಿ ಮತ್ತೆ ಜನ್ಮ ತಗೋಬೇಕು. ಅದ್ರ ಸಮಾಧಿ ಭಾವ ಪ್ರತ್ಯಯ ಅನ್ಸ್ಕೊತದೆ ನೋಡಿ. ಪ್ರಲಯನ ಪ್ರತೀತಿ ಪ್ರಕಟ ಆಗ್ತೈತಿ, ಜ್ಞಾನ ಆಗ್ತಾ ಇರ್ತದೆ. ಅರ್ಥಾತ್ ಜನ್ಮದಿಂದನೇ ಯಾರ ಪ್ರತೀತಿ ಆಗ್ತದೋ ಅಥವಾ ಯಾವನ ಜನ್ಮದಿಂದ ಪ್ರಕಟ ಆಗ್ತಾನೆ, ಅರ್ಥಾತ್ ಜನ್ಮದ ಯಾವ ಅಸಂಪ್ರಜ್ಞಾ ಸಂಸ್ಥೆ ಪ್ರಾಪ್ತ ಮಾಡ್ಕೊಂತ ಯೋಗ್ಯತೆ ಅವನಿಗೆ ಇರ್ತೈತೋ ಅವನಿಗೆ ಭವ ಪ್ರತ್ಯಯ ಅಂತ ಹುಟ್ಟು ನಿನ್ವಯಿತು. ಅಥವಾ ಭವಾತ್ ಪ್ರತ್ಯಯ, ಭವ ಪ್ರತ್ಯಯ ಭವಾತ್ ನಾಮ ಜನ್ಮದಿಂದ, ಪ್ರತ್ಯಯ ನಾಮ ಜ್ಞಾನ, ಅಲ್ಲಿಂದ ಬಂದಿರ್ತದೆ. ಜನ್ಮದಿಂದ ಜ್ಞಾನ, ಈ ಅಸಂಪ್ರಜ್ಞಾ ಸಮಾಧಿ ಪ್ರಾಪ್ತಿ, ಅದರ ಹೆಸರು ಭಾವ ಪ್ರಜ್ಞೆ ಅಂತ. ಹಿಂದಿನೆಲ್ಲ ತಯಾರಿ ಬಂದಿರ್ತೈತಿ. ನೀ ಹಿಂದಿನ ತಯಾರು ಮಾಡಿ ಇಲ್ಲಿಗೆ ಬಂದು ಇನ್ನು ಮುಂದೆ ಹೋಗೋ ತಯಾರಿ ಮಾಡಬೇಕು, ಕೆಳಗೆ ಹೋಗೋದು ಮಾಡಬೇಕು, ಇದು ನಿನ್ನ ಕೈ. ಮ್ಯಾಲೆ ಹೋಗಿ ತಯಾರಿಗೆ ಹೆಂಗೆ ಮಾಡಬೇಕು ಅದು ಗೊತ್ತೈತಿ, ಕೆಳಗೆ ಹೋಗೋ ತಯಾರಿಗೆ ಅದು ಗೊತ್ತು. ಕಾಮನೆಗಳು ಮಾಡ್ಕೋತ ಹೋಗಿ ಕೆಳಗೆ ಹೋಗಿ ಇನ್ನೂ ಕಾಮನೆ ಪೂರ ನಿವೃತ್ತಿ ತಕ್ಕೊಂತೋದು ಮ್ಯಾಲೆ ಹೋಗಾಕ ಈ ಜನ್ಮ. ಉಳಿದ ಜನ್ಮಗಳು ಏನಿಲ್ಲ, ಈ ಜನ್ಮ ಈ ಯೋನಿಯ ಮುಗಿಸಿ ಮುಂದಿನ ಜನ್ಮಕ್ಕೆ ಹೋಗೋದಷ್ಟೇ, ಮುಕ್ತನಾಗೋದಿಲ್ಲ. ಮನುಷ್ಯನಿಗೇನದ ಇಲ್ಲ ಪುಣ್ಯ ಮಾಡಿ ಪುಣ್ಯ ಲೋಕಕ್ಕೆ ಹೋಗೋ ಸ್ವರ್ಗ, ಇಲ್ಲ ಕೆಟ್ಟ ನರಕಕ್ಕೆ ಹೋಗೋ, ಅಥವಾ ಪಾಪ ಮಾಡಿದ್ರೆ ಗಿಡ ಮರ ಪಶು ಪಕ್ಷಿ ಹಂಗೆ ಎರಡೂ ಬೇಡಪ್ಪ, ಮುಕ್ತನ ಆ ಯೋಗ್ಯತಾ ನಿನಗದೆ. ಅದಕ್ಕೆ ಮನುಷ್ಯ ಜನ ಶ್ರೇಷ್ಠ ಯಾವುದು? ಉಳಿದು ಎಲ್ಲ ಸಮಾನ. ನಿನಗೂ ಪಂಚಭೌತಿಕ, ಅದು ಪಂಚಭೌತಿಕ.
ಅದಕ್ಕೂ ಆಹಾರ ನಿದ್ರಾ ಅದಕ್ಕೂ ನಿನಗೂ ಕೂಡ. ಆದ್ರೆ ನಿನ್ನಲ್ಲಿ ಏನದ ವಿವೇಕ. ವಿವೇಕ. ಅದಕ್ಕೆ ನಿನಗೆ ಸ್ಪೆಷಾಲಿಟಿ ಏನಪ್ಪ, ನರಜನ್ಮ ಶ್ರೇಷ್ಠ. ಆ ನರದೊಳಗೆ ಮನುಷ್ಯರಿಗೆಲ್ಲ ಕೊಟ್ಟ ನರ ಆಗಬೇಕು ಹೊರತಾಗಿ ನೀನು ಮನುಷ್ಯ ರೂಪೇಣ ಆಗಬಾರ್ದು. ಇಷ್ಟು ಕೆಲಸ. ಅದಕ್ಕೆ ಹೇಳ್ತಾರೆ ಪ್ರತ್ಯಯ ಅನ್ನುವಂಥದ್ದು ಜನ್ಮದಿಂದ ಜ್ಞಾನ, ಈ ಅಸಂಪ್ರಜ್ಞಾನ ಪ್ರಾಪ್ತಿ, ಅದರ ಹೆಸರು ಭವ ಪ್ರತ್ಯಯ ಅಂತಾರೆ. ಅಥವಾ ಭವ ಅನು ಜನ್ಮ, ಭೂಭವತಿ ಅಂತ ಭವ ಪ್ರತ್ಯಯ ಕಾರಣ ಅದಕ್ಕೆ ಹೇಳ್ತಾರೆ. ಭವ ಪ್ರತ್ಯಯ ಅಂದರೆ ಈ ಅಭಿಪ್ರಾಯ, ಇದರ ಚಿತ್ ಪೂರ್ವಜನ್ಮದ ಯೋಗ ಸಿದ್ಧಿ ಪ್ರಭಾವದಿಂದ ಹುಟ್ಟುತ್ತಾನೆ ಅಸಂಪ್ರಜ್ಞಾತ್ ಅದರ ಪ್ರವೃತ್ತಿಯಾಗಿದೆ. ಬಿಡುದ್ಯಾವು ಹುಟ್ಟುತ್ತಾ ಹೋದ ವೈರಾಗ್ಯನ ತಾಯಿ ಶುಕಮನಿ ಹೋದ್ನಪ್ಪ, ಹೊರಗೆ ಬರೋಕ್ಕಲ್ಲ ಅಂತ 18 ವರ್ಷ ತನಕ. ಅದು ಹೆಂಗೆ ಪರಮಾತ್ಮ ವ್ಯವಸ್ಥೆ ಮಾಡಿ ಆ ತಾಯಿಗೆ 18 ವರ್ಷ ತನಕ ಅಂದ್ರೆ ಅವ 18 ವರ್ಷ ಬೆಳೆದಾನೇನಲ್ಲೇ, ಎಷ್ಟು ಇದ್ದಷ್ಟು ಅದಾನೆ. ಹೊರಗೆ ಬಂದ ಕಡೆ ಬೆಳೆದ 18 ವರ್ಷ ಮಗು ಹೋಗಿಬಿಟ್ಟ ಅಂತಂಗೆ ಹೋಗ್ತಾನೆ ಅನ್ನೋದನ್ನ ಆಗಿ ಒಳ್ಳೆ ಹೆಣ್ಮಕ್ಳು ಜಾಗ ಅವ್ರು ಹೇಳೇ ಇಲ್ಲ. ಅವರಪ್ಪ ಅದೇ ಶುಕಮುನಿ ಬಾರೋ ಬಾರೋ, ಅವರಪ್ಪ ಹೋಗ್ಕಳಿಸಿದ್ರು. ಯಾಕೆ ಅನ್ನಂತ, ನೀ ಅವನಿಗೆ ಅಷ್ಟು ವಯಸ್ಸಾಗು 14 ಶರೀರ ಪ್ರಜ್ಞೆ ಇಲ್ಲ ನಮಗೆ. ನಾನು ಶರೀರವನ್ನು ಕಾಮ ಹೆಂಗೆ ಬರ್ತದೆ ಅದಕ್ಕೆ ನಾವು ಹೇಳಿದೆ. ಮತ್ತು ನಿನಗೆ ಹಾಗೆ ಆಗೋದಿಲ್ಲ ನೋಡು, ಅವನಿಗಿಂತ ಇವನು ಕಡಿಮೆ ಆಗ್ತದೆ. ಹಂಗೆ ಆ ಭಾವ ಯಾವುದು ಮುಖ್ಯ, ಭಾವ ತನು ಭಾವ ಅರಿಯೇ. ಅದು ಭಾವ. ಈ ಭಾವ ಹೆಂಗೆ, ನಿನ್ನ ಭಾವ ಹೆಂಗೆ ಬೆಳಿತೀನಿ, ನಿನ್ನ ಮನಸ್ಸಿನಾಗ ಏನು ಹಂಗೆ ಬೆಳಿತಿ, ಅದು ಭಾಳ ಮುಖ್ಯ. ಅದಕ್ಕೆ ಹೇಳ್ತಾರೆ. ಅದಕ್ಕೆ ಅವರೇಂದರು ಶುಭ ನಿನ್ನ ಸಂಕಲ್ಪದ ಭಾಳ ಪ್ರಭಾವ ಅದು. ಅದಕ್ಕೆ ಹೇಳ್ತಾರೆ ಆ ವಿದೇಹ ಮತ್ತು ಪ್ರಕೃತಿಯ ಯೋಗಿಗಳೇ ಅಸಂಪ್ರಜ್ಞ ಪ್ರಾಪ್ತಿ ವಿಷಯ ಜ್ಞಾನ ಅಧಿಕಾರ ಪ್ರಾಪ್ತಿ ಆಗಿರ್ತದಪ್ಪ. ಈ ಸಾಧನ ಅವಶ್ಯಕತೆ ಉಪಾಯ ಪ್ರತ್ಯಯ ಅಂತಾರೆ. ಅಂಥ ಯೋಗಿ ಅಲ್ಲಿ ಆದಂತೆ ಜನ್ಮದಿಂದ ಉಳಿದಂಗೆ ಆಗೋದಿಲ್ಲ. ಹಿಂದಿನ ಜನ್ಮ ಅಭ್ಯಾಸ ಸಂಸ್ಕಾರದ ಬಲದಿಂದ ಅವನು ಪರವೈರಾಗ್ಯ ಉದಯಗಿರ್ತದೆ. ವಿರಾಮ ಪ್ರತ್ಯಯ ಅಭ್ಯಾಸಪೂರ್ವಕ ಅಸಂಪ್ರಜ್ಞ ಸಿದ್ಧ ಆಗಿಬಿಡ್ತದಪ್ಪ. ಕೃಷ್ಣ ಭಗವದ್ಗೀತೆ ಇದರೊಳಗೆ 6ನೇ ಅಧ್ಯಾಯದೊಳಗೆ ವಿಚಾರಾನುಗತ ಆನಂದಾನುಗತ ಅಸ್ಮದ್ಭೂಮಿ ಯೋಗ ಸಂಜ್ಞ ಅವನು ಅಲ್ಲೇ ಸ್ವರೂಪಾವಸ್ಥಿತಿಗೆ ಶರೀರ ತ್ಯಾಗ ಪೂರ್ವ ಲಾಭ ಇಲ್ಲಪ್ಪ. ಯೋಗ ಭ್ರಷ್ಟ ಮಾಡ್ಕೊಂಡು ಅವನ ಗತಿ ಈ ಪ್ರಕಾರ ಅಂಥೇಳಿ ಪ್ರಾರ್ಥನೆಯೇಹನ ಮೂತ್ರ ವಿನಾಶಸ್ತಸ್ಯ ವಿದ್ಯತೆ ಏನು ಆಗಿಲ್ಲಪ್ಪ. ಅರ್ಜುನ ಅದಕ್ಕೆ ಹೇಳ್ತಾರೆ ಇದು ಈ ಲೋಕದೊಳಗೆ ಅಥವಾ ಪರ ಏನು ವಿನಾಶ ಆಗುವುದಿಲ್ಲ ತಾತ. ಯಾವುದೇ ಕಲ್ಯಾಣ ಮಾಡುವಂಥ ಇಚ್ಛೆ ದುರ್ಗತಿ ಹೋಗುವುದಿಲ್ಲಪ್ಪ. ಅಲ್ಲಿ ಬಂದ